ಅದ್ರ ಜೊತೆಗೆ ಇನ್ನೊಂದು ವರ್ಡ್ ಏನಪ್ಪ ಹೇಳಿದ್ರು ಅಂತಂದ್ರೆ, ಗೆಲ್ಲೋದಕ್ಕೆ ಸಿಂಪತಿ ಬೇಡ, ಯೋಗ್ಯತೆ ಬೇಕು ಅಂತ ಹೇಳಿದ್ರು. ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಕಿಚ್ಚನ ಕೊನೆಯ ಪಂಚಾಯಿತಿ, ಬಿಗ್ ಬಾಸ್ ಸೀಸನ್ 12ರ ಕೊನೆಯ ಪಂಚಾಯಿತಿ ಹೇಗಿತ್ತು, ಯಾರಿಗೆ ಇಷ್ಟ ಆಯಿತು, ಯಾರಿಗೆ ಕಷ್ಟ ಆಯಿತು, ಖಂಡಿತವಾಗ್ಲೂ ಇಲ್ಲಿ ಜೆನ್ಯೂನ್ ಆಗಿ ಯಾರ್ಯಾರಿಗೆ ಇಷ್ಟ ಆಯಿತು ಅಂತಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಯಾವ ವಿಚಾರಕ್ಕೆ ಇಷ್ಟ ಆಯಿತು, ಯಾವ ವಿಚಾರಕ್ಕೆ ಕಷ್ಟ ಆಯಿತು ಅಂತಂದ್ಬಿಟ್ಟು. ನಾನು ಇಷ್ಟು ಸೀಸನ್ ಒಂದು 2-3 ಸೀಸನ್ ತುಂಬಾ ಇಲ್ಲಿ ನೋಡ್ಕೊಂಡು ಬಂದಿದ್ದೀನಿ. ಇವತ್ತಿನ ಎಪಿಸೋಡ್ ನೋಡಿದಾಗ ಕಿಚ್ಚನ ಪಂಚಾಯಿತಿ ಬಗ್ಗೆ ಯಾಕೋ ಒಂದು ಚೂರು ಕೂಡ ಇಷ್ಟ ಆಗಲಿಲ್ಲ. ಎಷ್ಟೊಂದು ವಿಚಾರಗಳನ್ನ ಇಲ್ಲಿ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ಕೆಲವೊಬ್ರು ವ್ಯಕ್ತಿತ್ವ ಇಲ್ಲಿ ಹಾಳಾಗ್ತದೆ, ಒಬ್ಬರ ಮೇಲೆ ಇಲ್ದೇ ಇರೋ ಆಪಾದನೆಗಳು ಬರ್ತದೆ ಅಂತಂದಾಗ ಆ ವಿಚಾರದ ಬಗ್ಗೆ ಇಲ್ಲಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇತ್ತು. ಖಂಡಿತವಾಗ್ಲೂ ಯಾವುದೇ ಒಂದು ವಿಚಾರಗಳನ್ನ ತಗೊಳ್ಳಿಲ್ಲ. ಆದ್ರೆ ಈ ಒಂದು ಎಪಿಸೋಡ್ ನೋಡಿದಾಗ ಏನನ್ನಿಸ್ತು ಅಂತಂದ್ರೆ, ಅಶ್ವಿನಿ ಅವ್ರಿಗೆ ಮತ್ತೆ ಇಲ್ಲಿ ಧ್ರುವಂತ್ ಅವ್ರಿಗೆ, ಹೌದು ಅಶ್ವಿನಿ ಅವರು ಈ ವೀಕ್ ಪೂರ್ತಿ 100% ಎಫರ್ಟ್ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ಆಡಿದ್ರು. ಅವ್ರನ್ನ ಹೊಗಳೋದ್ರಲ್ಲಿ ಇಲ್ಲಿ ಸಖತ್ ಒಂದು ಕಾಂಟ್ರಿಬ್ಯೂಷನ್ ಅವ್ರದ್ದಿತ್ತು ಈ ವೀಕ್, ಹೌದು ಕರೆಕ್ಟು ಅಂತ ಹೇಳ್ಬೋದು. ಆದ್ರೆ ಧ್ರುವಂತ್ ಅವರು ಏನ್ ಮಾಡಿದ್ರು, ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ. ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಇಲ್ಲಿ ಹೇಳಿದೆ, ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ, ಅವ್ರಿಗೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ಇಲ್ಲಿ ಅಶ್ವಿನಿ ಅವ್ರಿಗೆ ಕೊಟ್ಟಿರೋದ್ರ ಬಗ್ಗೆ ಯಾವುದೇ ಒಂದು ತಕರಾರಿಲ್ಲ. ಆದ್ರೆ ಈ ಬಿಗ್ ಬಾಸ್ ಸೀಸನ್ 11 ಇಲ್ಲಿವರೆಗೂ ಒಂದು ಲೆಕ್ಕ, ಇವಾಗೇ ಒಂದು ಲೆಕ್ಕ ಅಂತ ಇಲ್ಲಿ ಹೇಳಿದ್ರಲ್ವಾ, ಖಂಡಿತವಾಗ್ಲೂ ಇದೇ ಒಂದು ಲೆಕ್ಕದ ತರ ಇಲ್ಲಿ ಕಾಣಿಸ್ತದೆ. ಇವಾಗ ಕೆಲವೊಬ್ರು ಅನ್ಕೊಂಡಿರ್ತೀರಾ, ರವಿ ಕಾಣದ ಎಂಟರ್ಟೈನ್ಮೆಂಟ್ ಅನ್ನು ಕವಿ ಕಂಡ ಅಂತಂದ್ಬಿಟ್ಟು. ಈಗ ಎಲ್ರಿಗೂ ಕೂಡ ನಾನು ಕೇಳ್ತಿರೋ ಒಂದು ಪ್ರಶ್ನೆ ಏನು, ನನ್ನ ಕಡೆಯಿಂದ ಮೊಟ್ಟ ಮೊದಲನೇ ಬಾರಿಗೆ ಇಲ್ಲಿ ನಾನು ಕೇಳ್ತಿರೋದು, ಎಷ್ಟೊಂದು ರಿವ್ಯೂಗಳು ಮಾಡಿ ನಾನು ಹಾಕಿದ್ದೀನಿ, ಮತ್ತೆ ಇಲ್ಲಿ ಎಷ್ಟೊಂದು ಪ್ರೋಮೋ ರಿವ್ಯೂ, ಎಪಿಸೋಡ್ ರಿವ್ಯೂ ಎಲ್ಲದರಲ್ಲೂ ಕೂಡ ನಾನು ಇಲ್ಲಿ ಹೇಳಿದಾಗ ಯಾರಿಗೂ ಕೂಡ ಒಂದು ಪ್ರಶ್ನೆನೂ ಕೇಳಿರಲಿಲ್ಲ. ಈಗ ಧ್ರುವಂತ್ ಅವ್ರಿಗೆ ಇಲ್ಲಿ ಏನೊಂದು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ತು. ಇಷ್ಟು ಸೀಸನ್ಗಳಲ್ಲೂ ಕೂಡ ಯಾರಿಗೂ ಕೂಡ ಈ ತರದ ಒಂದು ಚಪ್ಪಾಳೆ ಸಿಕ್ಕಿಲ್ಲ. ಅದನ್ನ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು. ಅದೇನಪ್ಪಾ ಅಂತಂದ್ರೆ, ಎಕ್ಸ್ಟ್ರಾರ್ಡಿನರಿ ಕಾಂಟ್ರಿಬ್ಯೂಷನ್, ಸೋ ಮಾರ್ವೆಲಸ್, ಬ್ಯೂಟಿಫುಲ್, ಇದೆಲ್ಲ ಇಲ್ಲಿ ಹೇಳಿದ್ರಲ್ವಾ. ಇಲ್ಲಿ ಯಾರು ಧ್ರುವಂತ್ ಅವರಲ್ಲಿ ಅಂತ ಒಂದು ಕಾಂಟ್ರಿಬ್ಯೂಷನ್ ನೋಡಿದ್ರಿ. ಎಂಟರ್ಟೈನ್ಮೆಂಟ್ ವಿಚಾರ ಅಂತ ಬಂದಾಗೂ ಕೂಡ ಇಲ್ಲಿ ಎಕ್ಸ್ಟ್ರಾರ್ಡಿನರಿ ಆಗಿ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ರು, ಮತ್ತೆ ಇಲ್ಲಿ ನಕ್ಕಿ ನಲಿಸಿದ್ದಾರೆ ಅಂತ ಅಂದ್ರೆ ಎಲ್ಲರೂ ಮನಸ್ಸನ್ನ ಅಷ್ಟೊಂದು ಗೆದ್ದು ಬಿಟ್ಟಿದ್ದಾರೆ ಧ್ರುವಂತ್ ಅವರು. ಖಂಡಿತವಾಗ್ಲೂ ಈ ಒಂದು ಪ್ರಶ್ನೆ ನಾನು ಇವಾಗ ಒಂದು ಏನು ಪ್ರಶ್ನೆ ಕೇಳಿದೆ, ಖಂಡಿತವಾಗ್ಲೂ ಇಲ್ಲಿ ಉತ್ತರ ಕೊಡಿ ಎಲ್ಲರೂ ಕೂಡ. ನಾನು ಕೂಡ ಒಂದು ಇಲ್ಲಿ ಕಮ್ಯುನಿಟಿ ಪೋಸ್ಟ್ ಕೂಡ ಇಲ್ಲಿ ಹಾಕಿದ್ದೆ. 75% ನೋಡಿ, 100ಕ್ಕೆ 75% ಭಾಗ ಇಲ್ಲಿ ಧ್ರುವಂತ್ ಅವ್ರು ಕೊಟ್ಟಿದ್ದು ಇಷ್ಟ ಆಗ್ಲಿಲ್ಲ ಅಂತ ಬಿಟ್ಟು. ವಾರದ ಚಪ್ಪಾಳೆ ಓಕೆ, ಬಟ್ ಯಾವ ಸೀಸನ್ ಅಲ್ಲೂ ಇಲ್ದೇ ಇರೋ ಚಪ್ಪಾಳೆ ಇಲ್ಲಿ ಯಾಕೆ ಕೊಟ್ರು, ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು. ಯಾಕಂದ್ರೆ ಒಂದು 2-3 ವಾರ ಇಲ್ಲಿ ಮಿಸ್ ಆಗಿತ್ತು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ. ಏನಕ್ಕೆ ಅಂತಂದ್ರೆ ಆ ವೀಕಲ್ಲಿ ಅವ್ರು ಏನೂ ಕೂಡ ಇಲ್ಲಿ ಆಡಿಲ್ಲ ಅಂತ ಅಂದ್ಬಿಟ್ಟು ಅನ್ನಿಸ್ತು ಅಂತ ಹೇಳಿದ್ರು. ಹೌದು, ಅವರ ಅನಿಸಿಕೆಯ ಪ್ರಕಾರ ಯಾರು ಆಡಿಲ್ಲ. ಅಂದ್ರೆ ಫುಲ್ ಸೀಸನ್ ಇಲ್ಲಿ ನೋಡ್ಕೊಂತ ಬಂದ್ರೆ ಎಲ್ಲಾ ಎಪಿಸೋಡ್ಗಳು ಕೂಡ ಅಂದ್ರೆ 15 ವಾರ 16 ವಾರ ಏನಿಲ್ಲಿ ಆಗಿದೆ ಎಲ್ಲಾದ್ರಲ್ಲೂ ಕೂಡ ಎಕ್ಸ್ಟ್ರಾರ್ಡಿನರಿ ಆಗಿ ಅಷ್ಟೊಂದು ಮಾರ್ಬಲೆಸ್, ಮೈಂಡ್ ಬ್ಲೋಯಿಂಗ್ ಇಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿದಾರ. ಇಲ್ಲಿ ನಿಮ್ಮ ಪ್ರಕಾರ ಯಾರು ಇಂತ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ? ಸುಮಾರು ಜನ ಇಲ್ಲಿ ಕಮೆಂಟ್ ಅಲ್ಲೂ ಕೂಡ ಇಲ್ಲಿ ತಿಳಿಸಿದಾರ. ಗಿಲ್ಲಿ ಅವರಂತೂ ಸಖತ್ತಾಗಿ ಇಲ್ಲಿ ಆಡಿದ್ರು. ಅಟ್ಲೀಸ್ಟ್ ಬಿಡಿ, ಗಿಲ್ಲಿ ಅವ್ರ ಬಗ್ಗೆನೇ ಯಾವಾಗಲೂ ಕೂಡ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರನ್ನ ಸೈಡಿಗೆ ಇಟ್ಟರೆ ರಘು ಅವ್ರಿಗಾದ್ರೂ ಕೂಡ ಇಲ್ಲಿ ಕೊಡ್ಬೋದಿತ್ತಲ್ವಾ. ಇಲ್ಲ ಅಂತಂದ್ರೆ ಹೆಣ್ಣು ಮಕ್ಕಳಲ್ಲಿ ಯಾರಿಗಾದ್ರೂ ಒಬ್ರಿಗೆ ಕೊಡ್ಬೋದಿತ್ತಲ್ವಾ. ಯಾರ್ದು ಕೂಡ ಕಾಂಟ್ರಿಬ್ಯೂಷನ್ ಇಲ್ವಾ. ಇಲ್ಲಿ ವ್ಯಕ್ತಿತ್ವ ಅಂತ ಬಂದಾಗ ಪ್ರತಿಯೊಬ್ರು ಹೇಳೋದು, ಮೊದಲನೇ ದಿವಸದಿಂದ ಇಲ್ಲಿವರೆಗೂ ಕೆಲವೊಂದು ವಿಚಾರಗಳಲ್ಲಿ ತಪ್ಪಾಗಿದೆ, ಹೌದು ಒಪ್ಕೊಳ್ಳೋಣ. ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು, ಕೆಲವೊಂದು ತಪ್ಪುಗಳು ಇಲ್ಲಿ ಆಗಿದೆ, ಹೌದು ಅಂತ ಬಿಟ್ಟು. ಕೆಲವೊಂದ್ಸತಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ತಗೋಬೇಕಾದ್ರೆ ಒಂದೇ ಒಂದು ಪಾಯಿಂಟ್ ಇಂದ ಮಿಸ್ ಆಗೋಯ್ತು, ಇಲ್ಲ ಅಂತಂದ್ರೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ನಿಮಗೆ ಸಿಕ್ತಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಹೌದಲ್ವಾ. ಇಲ್ಲಿ ಧ್ರುವಂತ್ ಅವ್ರ ಬಗ್ಗೆ ಹೇಳಿದ್ರು, ಈಗ ಒಂದು ಗೇಮ್ ಏನ್ ಕೊಟ್ಟಿದ್ರು, ನೀರು ಹಿಡ್ಕೋಬೇಕಾದ್ರೆ ನೀರ್ ಮಕ್ಕಕ್ಕೆ ಹೊಡಿಬೇಕಾಗಿದ್ದು, ಅದರಲ್ಲಿ ಅವ್ರು ಏನೂ ಕೂಡ ಆಟನೇ ಆಡ್ಲಿಲ್ಲ. ಅಂದ್ರೆ ನೀರ್ನ ಅವ್ರ ಮಕ್ಕಕ್ಕೆ ಎರ್ಚದಿರ್ಬೋದು, ಏನೂ ಮಾಡ್ಲಿಲ್ಲ. ಹೌದು, ಸೋಪ್ ಹಾಕ್ಬಾರ್ದಿತ್ತು, ರಾಸಾಯನಿಕ ವಸ್ತುಗಳು ಏನೇನಿತ್ತು ಅವ್ರಲ್ಲಿ ಡ್ಯಾಮೇಜ್ ಆಗ್ಬಾರ್ದು, ಏನು ಕೂಡ ಎಲ್ಲರೂ ಕೂಡ ಆಟ ಆಡಕ್ಕೆ ಬಂದಿರೋದು, ಯಾರು ಕೂಡ ಡ್ಯಾಮೇಜ್ ಮಾಡ್ಕೊಂಡು ಹೋಗ್ಬೇಕು ಅಂತ ಇಲ್ಲಿ ಬಂದಿರಲಿಲ್ಲ. ಅಶ್ವಿನಿ ಅವ್ರ ಪ್ರಯತ್ನ ಪಟ್ಟರು, ಇಲ್ಲಿ ಧ್ರುವಂತ್ ಅವ್ರ ಪ್ರಯತ್ನ ಪಡಲಿಲ್ಲ. ಅದಕ್ಕೆಲ್ಲ ಬೈದು ಕೂಡ ಒಂದು ಮೈನಸ್ ಇದ್ರು ಕೂಡ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಇಷ್ಟರಲ್ಲಿ ಮಿಸ್ ಆಯ್ತು ಅಂತ ಇಲ್ಲಿ ಹೇಳ್ತಿದ್ರು. ಈಗ ನೋಡಿದ್ರೆ ಅಷ್ಟೆಲ್ಲ ದೊಡ್ಡ ತಪ್ಪುಗಳು, ಹೌದು ತಪ್ಪುಗಳು ಮಾಡ್ತಾರೆ, ಬಟ್ ಅದನ್ನೆಲ್ಲ ಕೂಡ ಸೈಡಿಗೆ ಇಟ್ಬಿಟ್ಟು ನೋಡೋದಾದ್ರೆ ಪೂರ್ತಿ ಸೀಸನ್ ಅಲ್ಲಿ ಇಷ್ಟೊಂದು ಚೆನ್ನಾಗಿ ಇಷ್ಟೊಂದು ಅದ್ಭುತವಾಗಿ ಇಲ್ಲಿ ಮಾಡಿದ್ರು. ಅದಕ್ಕೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಅಂತ ಇಲ್ಲಿ ಹೇಳಿದ್ರಲ್ಲ. ಯಾರ್ಯಾರಿಗೆ ಇದು ಇಷ್ಟ ಆಯಿತು, ಅಲ್ಲಿ ಬೈದ್ರು, ಹೌದು ಮಿಸ್ ಆಯಿತು ಅಂತ ಕೂಡ ಇಲ್ಲಿ ಹೇಳಿದ್ರು. ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ಬೋದಿತ್ತಲ್ವಾ ಅಂತ ಬಿಟ್ಟು, ಅಂದ್ರೆ ಇತ್ತಲ್ವಾ ಅಂತ ಅವ್ರ ಬಾಯಲ್ಲೇ ಬರ್ತದೆ. ಆದ್ರೂ ಕೂಡ ಹೇಗೆ ಇಲ್ಲಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಹೋಲ್ ಆಫ್ ಸೀಸನ್ ತಗೊಂತಿರೋದು, ಬರೀ 1 ವಾರದಲ್ಲ 2 ವಾರದಲ್ಲ, ಮೊದಲನೇ ದಿವಸದಿಂದ ಇಲ್ಲಿವರೆಗೂ ಅಷ್ಟೊಂದು ಚೆನ್ನಾಗಿ ಕ್ಯಾಮ್ರಾ ಮುಂದೆ ಹೋಗ್ತಾರೆ, ಮಾತಾಡ್ತಾರೆ. ನನಗೆ ಬಿಗ್ ಬಾಸ್ ಮನೇಲಿ ಇರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ, ಅವ್ರ ತಂದೆ ತಾಯಿಗಳು ಮಾತಾಡಿದ ವಿಟಿ ಕೂಡ ಇಲ್ಲಿ ಪ್ಲೇ ಮಾಡಿ ತೋರಿಸಿದ್ರು. ಯಾಕಂದ್ರೆ ಇಲ್ಲ ಚೆನ್ನಾಗಿ ಆಡ್ತಿದ್ಯಾ, ಚೆನ್ನಾಗಿ ಆಡು ಅಂತ, ಅಂದ್ರೆ ಅವ್ರು ಕುಗ್ಗಿದ್ದಾರೆ ಅಂತ ಗೊತ್ತಾಗಿತ್ತು ಅಷ್ಟೇ.
ಈಗ ಅವ್ರು ವಿಟಿ ಹೇಗೆ ಪ್ಲೇ ಮಾಡಿದ್ರು, ಅಶ್ವಿನಿ ಅವರು ಕೂಡ ಇಲ್ಲಿ ನಾನು ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಬಿಟ್ಟು ಅವರು ಕೂಡ ತುಂಬಾ ನೊಂದ್ಕೊಂಡಿದ್ರು. ಈಗ ಅವ್ರದ್ದು ತಾಯಿದಾಗಿರ್ಬೋದು ಮಗಂದಾಗಿರ್ಬೋದು ವಿಟಿ ಪ್ಲೇ ಮಾಡಿ ತೋರಿಸ್ಬೇಕಿತ್ತಲ್ವಾ. ಇಷ್ಟು ದಿವಸ ಧ್ರುವಂತವ್ರು ಏನ್ ಹೇಳ್ತಿದ್ರು ಅಂತಂದ್ರೆ, ನನಗೆಲ್ಲೂ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಸರ್ ಸ್ಪೇಸ್ ಅನ್ನೋದು ಕೊಡ್ತಾ ಇಲ್ಲ, ಯಾಕಂತಂದ್ರೆ ಎಲ್ಲರೂ ಮುಖವಾಡಗಳು ಬಂಡವಾಳಗಳನ್ನ ನಾನು ಇಲ್ಲಿ ಬಯಲ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನನಗೆ ಅಷ್ಟೊಂದು ಸ್ಪೇಸ್ನ ಇಲ್ಲಿ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತವರೇ ಹೇಳಿದ್ರು. ಆದ್ರೆ ಇಂಥ ವ್ಯಕ್ತಿಗೆ, ಈ ತರ ವ್ಯಕ್ತಿತ್ವ ಇರೋರಿಗೆ ಯಾಕೆ ಕೊಟ್ರು ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಈಗ ಪ್ರಶ್ನೆ ಬಂದಿದೆ. ಅದು ಕ್ವಶನ್ ಮಾರ್ಕ್ ಆಗಿ ಖಂಡಿತವಾಗ್ಲೂ ಉಳ್ಕೊಂಡಿದೆ. ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಿಗೆ ಚರ್ಚೆ ಆದಾಗ ಕಿಚ್ಚ ಸುದೀಪ್ ಸರ್ ಇದ್ರ ಬಗ್ಗೆ ಏನೊಂದು ರಿಯಾಕ್ಷನ್ ಕೊಡ್ತಾರೆ ಅಂತ ಕೂಡ ಇಲ್ಲಿ ನೋಡಬೇಕಿದೆ. ಹೌದು, ವಾರದ ಚಪ್ಪಾಳೆ ಅಶ್ವಿನಿ ಅವರಿಗೆ ಸಖತ್ತು, ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಖುಷಿ ಪಡೋಣ. ಅವರು ಚಪ್ಪಾಳೆ ಕೊಟ್ಟಿದ್ರ ಬಗ್ಗೆ ಯಾವುದೇ ಒಂದು ತಕರಿಲ್ಲ. ಆದ್ರೆ ಧ್ರುವಂತವ್ರಿಗೆ ಯಾಕೆ ಕೊಟ್ರು ವೀಕ್ಷಕರೇ, ನೀವ್ ಹೇಳಿ, ನಿಜವಾಗ್ಲೂ ಕೂಡ ಅವರು ಡಿಸರ್ವ್ ಇದ್ರ? ಈ ಹೋಲ್ ಆಫ್ ಸೀಸನ್ ಅಲ್ಲಿ ಅಷ್ಟೊಂದು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ರ? ಈ ಒಂದು ಪ್ರಶ್ನೆಗೆ ಖಂಡಿತವಾಗ್ಲೂ ಕೂಡ ಕಮೆಂಟ್ ಅಲ್ಲಿ ಉತ್ತರ ತಿಳಿಸಿ. ಇದ್ರ ಜೊತೆಗೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಕಿಚ್ಚರ ಮೆಚ್ಚುಗೆ ಚಪ್ಪಾಳೆ ಪ್ರೋಮೋದಲ್ಲಿ ತೋರಿಸಿದ್ರು ಇಲ್ಲಿ ಧ್ರುವಂತವ್ರಿಗೆ ಅಶ್ವಿನಿ ಅವ್ರಿಗೆ ಅಂತ ಅಂದ್ಬಿಟ್ಟು. ಆದ್ರೆ ಏನೊಂದು ರೀಸನ್ ಕೊಟ್ಟಿದ್ರು ಅಂತ ಗೊತ್ತಿರ್ಲಿಲ್ಲ. ಅಂದ್ರೆ ಕೆಲವೊಬ್ರು ಗೊತ್ತಿತ್ತು ಮುಂಚೆನೆ, ಯಾಕಂದ್ರೆ ಗೊತ್ತು ನಿಮ್ಗೆ ಸುಮಾರು ವಿಚಾರಗಳು ಇಲ್ಲಿ ಫಸ್ಟೇ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು. ಆದ್ರೆ ಏನೊಂದು ರೀಸನ್ ಅಂತ ನಾವು ನೋಡಿದ್ಮೇಲೆ ಇಲ್ಲಿ ಮಾತಾಡ್ಬೇಕಾಗುತ್ತಲ್ವಾ, ಅದಕ್ಕೆ ಆದ್ಮೇಲೆ ಇಲ್ಲಿ ಮಾತಾಡ್ತಾ ಇದ್ದೀನಿ. ಇಲ್ಲಿ ಕಮ್ಯುನಿಟಿ ಪೋಸ್ಟ್ ಒಂದು ಪೋಲ್ ಅಂತ ಹಾಕಿದಾಗೂ ಕೂಡ ಇದ್ರ ಬಗ್ಗೆ ಸುಮಾರು ಜನ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನೋಡಿ ಒಂದು ಕಮೆಂಟ್ಸ್ಗಳು ಕೂಡ ಇಲ್ಲಿ ಹಾಕ್ತಿರ್ತೀನಿ. ಯಾವ ಪುರುಷಾರ್ಥಕ್ಕೆ ಇವ್ರಿಗೆ ಇಲ್ಲಿ ಇದನ್ನ ಕೊಡಬೇಕಿತ್ತು ಅಂತ ಕೂಡ ಇಲ್ಲಿ ಸುಮಾರು ಜನ ಕೇಳಿದ್ದಾರೆ. ಹೌದು, ಯಾವ ಪುರುಷಾರ್ಥಕ್ಕೆ ಇಲ್ಲಿ 75 ಭಾಗ ಇವ್ರಿಗೆ ಕೊಟ್ಟಿರೋದು ಇಷ್ಟ ಆಗಿಲ್ಲ ಅಂತಂದ್ರೆ ಅಂಥದ್ದೊಂದು ಏನ್ ಕಂಡ್ರು ಇಲ್ಲಿ ಕಿಚ್ಚ ಸಾರು ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಕೂಡ ಗೊತ್ತಾಗ್ತಲ್ಲ. ನೋಡಿ, ಕೆಲವೊಂದು ಕಮೆಂಟ್ಸ್ಗಳನ್ನ ಇಲ್ಲಿ ನಾನು ಆರಿಸ್ಕೊಂಡು ಓದ್ತಾ ಇದ್ದೀನಿ. ಸುಮಾರು ಕಮೆಂಟ್ಸ್ ಇದೆ, ಬಟ್ ಕೆಲವೊಂದು ಕಮೆಂಟ್ಸ್ಗಳನ್ನ ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ. ಈ ಸುದೀಪ್ ಇಷ್ಟ ಆಗಿಲ್ಲ, ಮೋಸ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರ ಮೇಲೊಂದು ಗೌರವ ಅಂತ ಏನ್ ಇಟ್ಕೊಂಡಿದ್ರು, ಯಾರಿಗೂ ಕೂಡ ಫೇವರಿಸಮ್ ಮಾಡಲ್ಲ ಅಂತ ಇಲ್ಲಿ ಹೇಳ್ತಿದ್ರು. ಈ ಒಂದು ಎಪಿಸೋಡ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಫೇವರಿಸಮ್ ಮಾಡಿದ್ರು. ಇಷ್ಟೊಂದು ಹೈಪ್ ಬೇಕಿತ್ತ ಇಲ್ಲಿ ಧ್ರುವಂತವ್ರಿಗೆ? ಅಷ್ಟೊಂದು ಹೈಪ್ ಕೂಡ ನೆಸೆಸಿಟಿ ಏನಿತ್ತು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಒಂದ್ಸತಿ ಚೇಂಜ್ ಆಗೋದಿರ್ಬೋದು, ಮತ್ತೆ ಇಲ್ಲಿ ಅವ್ರು ಸರಿ ಇಲ್ಲ ಅಂತ ಹೇಳೋದು, ಒಂದು ನಾಟಕ ಮಾಡ್ತಾ ಇದಾರೆ ಅಂತ ಇಲ್ಲಿ ಹೇಳೋದಿರ್ಬೋದು. ಅದರಲ್ಲೂ ಕೂಡ ಇಲ್ಲಿ ಗಿಲ್ಲಿ ಅವ್ರ ಹತ್ರ ಹೋಗಿ ಬೇಡ್ಕೊಂಡ್ರು, ಅಯ್ಯೋ ನನ್ನ ನಾಟಕ ತೊಂದರೆ ಮಾಡಬೇಡ, ಅಯ್ಯೋ ನನ್ನ ನಾಟಕ ತೊಂದರೆ ಮಾಡಬೇಡ ಅಂತ ಬಿಟ್ಟು. ಅಂದ್ರೆ ಅವಾಗ ಆಡಿದ ನಾಟಕನ ಇವಾಗ ಅವ್ರು ಏನ್ ಚಾಲೆಂಜ್ ಆಗ್ತಿದ್ದಾರೆ, ನಾ ಇಲ್ಲಿ ಮುಂದ್ಗಡೆನೆ ಮಾತಾಡ್ತೀನಿ ಹಾಗೆ ಹೀಗೆ ಅಂತ ಇಲ್ಲಿ ಹೇಳ್ತಾರಲ್ವಾ. ಅಂದ್ರೆ ಇವಾಗ ಆಡ್ತಿರೋ ಸುಳ್ಳ, ಯಾವುದು ಇಲ್ಲಿ ಸುಳ್ಳು, ಯಾವುದು ಇಲ್ಲಿ ನಿಜ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಲ್ಲಿ ಪ್ರಶ್ನೆ ಅಂತೂ ಬಂದೇ ಬರುತ್ತೆ. ಅಂಥವ್ರಿಗೆ ಈ ಸೀಸನ್ ಅಲ್ಲಿ ಪೂರ್ತಿ ತುಂಬಾ ಚೆನ್ನಾಗಿ ಆಡಿರೋದು ಇಲ್ಲಿ ಧ್ರುವಂತವ್ರು ಅಂತ ಹೇಳಿದ್ರಲ್ಲ, ಅದಕ್ಕೆ ಇಲ್ಲಿ ಕಮೆಂಟ್ಗಳ ಸುರಿಮಳೆನೇ ಇಲ್ಲಿ ಬಂದಿದೆ. ನೋಡಿ, ರಘು ಸರ್ಗೆ ಕೊಟ್ಟಿದ್ರೆ ಆಗೋದು, ಯಾವುದೇ ಮೋಸ ಇಲ್ಲದೆ ಮನಸ್ಸಿಗೆ ನೋವು ಮಾಡದೆ ಆಡಿದ್ದಾರೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಹೌದಲ್ವಾ? ಕೆಲವೊಂದ್ಸತಿ ಎಲ್ರಿಗೂ ಕೂಡ ನಾವು ಜಾಸ್ತಿ ಗಿಲ್ಲಿಯವ್ರ ಬಗ್ಗೆ ಮಾತಾಡಿದಾಗ ಬಕೆಟು ಗಿಕೆಟು ಅಂತ ಹೇಳ್ತಾರೆ. ಅದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ಬೆಸ್ಟ್ ಎಂಟರ್ಟೈನರ್ ಅಂತ ಅವಾರ್ಡ್ ಕೂಡ ಇಲ್ಲಿ ಗಿಲ್ಲಿಯವ್ರಿಗೆ ಸಿಕ್ಕಿದೆ. ಅಂದ್ರೆ ಈ ಸತಿ ಬಿಗ್ ಬಾಸ್ ಸೀಸನ್ ಅಲ್ಲ, ಅವರು ಜಿ ಕನ್ನಡದಲ್ಲಿ ಇರಬೇಕಾದ್ರೆ ಈ ತರ ಒಂದು ಅವಾರ್ಡ್ ಕೂಡ ಇಲ್ಲಿ ಸಿಕ್ಕಿತ್ತು. ಅದು ಅವ್ರ ಮನೇಲಿ ಕೂಡ ಇಲ್ಲಿ ಇದೆ. ಅವ್ರ ಹೋಮ್ ಟೂರ್ ಅಲ್ಲಿ ನೀವು ಅಬ್ಸರ್ವ್ ಕೂಡ ಇಲ್ಲಿ ಮಾಡಬಹುದು. ಕೆಲವೊಬ್ರಿಗೆ ಗೊತ್ತಿರುತ್ತೆ ಈ ತರ ವಿಚಾರಗಳು, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಇಲ್ಲಿ ನಾನು ಹೇಳ್ತಿರೋದು ಅಷ್ಟೇ. ನೋಡಿ, ಡೇ 1ನೇ ದಿನದಿಂದ ಇಲ್ಲಿಯವರೆಗೆ ಗಿಲ್ಲಿ ಇಡೀ ಕರ್ನಾಟಕದ ಜನತೆಯನ್ನು ನಗಿಸಿ ಇಲ್ಲಿಯವರೆಗೂ ಆಟ ಆಡಿದ್ದು ಎಲ್ಲ ಹೊಲೆಯಲ್ಲಿ ಹುಣಸೆ ಹಣ್ಣು ತೊಳೆದ ಹಾಗೆ ಆಯ್ತು. ಹಾಗಾದರೆ ಗಿಲ್ಲಿಗೆ ಬೆಲೆನೇ ಇಲ್ವಾ? ಅಂದ ಹಾಗೆ ಈ ಧ್ರುವಂತಿಗೆ ಇಷ್ಟರ ಮಟ್ಟಿಗೆ ಸರಿಯಾದ ನಿರ್ಧಾರ ಅಂದ್ರೆ ಇವ್ರಿಗೆ ಕೊಟ್ಟಿದಾರಲ್ವಾ, ಇದು ಎಷ್ಟರ ಮಟ್ಟಿಗೆ ಇದು ಸರಿಯಾದ ನಿರ್ಧಾರ ಅಂತ ಕೂಡ ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಇದಕ್ಕೆ ಏನೊಂದು ರೆಸ್ಪಾನ್ಸ್ ಬರುತ್ತೆ ಅಂತ ಕೂಡ ಇಲ್ಲಿ ನಾನು ಕಾಯ್ತಾ ಇದ್ದೀನಿ. ಈ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಕಿಚ್ಚ ಸುದೀಪ್ ಸರ್ಗೆ ಯಾವಾಗಾದ್ರೂ ಒಂದಲ್ಲ ಒಂದ್ಸತಿ ಅಂತೂ ಇಲ್ಲಿ ಪ್ರಶ್ನೆ ಎದುರಾಗಿ ಆಗುತ್ತೆ. ನೋಡೋಣ ಏನ್ ಹೇಳ್ತಾರೆ ಅಂತ ಅಂದ್ಬಿಟ್ಟು. ನೋಡಿ, ಈ ಸುದೀಪ್ ಸರ್ ಅವರ ಆಟದಲ್ಲಿ ಏನು ನೋಡಿದ್ರು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಅಂದ್ರೆ ಧ್ರುವಂತವ್ರ ಆಟದಲ್ಲಿ ಸುದೀಪ್ ಸರ್ ಏನ್ ನೋಡಿದ್ರು ಅಂತದೊಂದು ಸ್ಪೆಷಾಲಿಟಿ ಏನಿದೆ ಅಂತ ಕೂಡ ಇಲ್ಲಿ ಕೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಹೇಳ್ತಿರೋದು ಖಂಡಿತವಾಗ್ಲೂ ಅವ್ರು ಅಷ್ಟು ಚೆನ್ನಾಗಿ ಆಟ ಆಡಿಲ್ಲ ಅಂತ ಧ್ರುವಂತವ್ರು ಇಲ್ಲಿ ಹೇಳ್ತಾರೆ. ಇದು ಯಾವ ಪುರುಷಾರ್ಥಕ್ಕೆ ಕೊಟ್ರಪ್ಪ? ಖಂಡಿತವಾಗ್ಲೂ ಹೇಳಿ ವೀಕ್ಷಕರೇ, ಇದು ಯಾವ ಪುರುಷಾರ್ಥಕ್ಕೆ ಕೊಟ್ರು? ಕೆಲವೊಬ್ರಿಗೆ ಹೌದು ಸರಿ ಅನ್ಸುತ್ತೆ, ಬಟ್ ಎಷ್ಟು ಜನ 75% ಅಂತಂದ್ರೆ 100ಕ್ಕೆ 75 ಬಂತು ಅಂತಂದ್ರೆ ಇಷ್ಟ ಇಲ್ಲ ಅಂತಾನೆ ಅಲ್ವಾ ಇಲ್ಲಿ ಆಗೋದು. ನೋಡಿ, ಕಳೆದ ವಾರ ಅಂದ್ರೆ ಇವಾಗ ಏನು ಫ್ರೈಡೇ ಇಲ್ಲಿ ಜೈಲ್ಗೆ ಹೋಗಿದ್ರು, ಇದಕ್ಕೆ ಕಳಪೆ ಅಂತ ಅಂದ್ಬಿಟ್ಟು ಅವ್ರಿಗೆ ಕಳಪೆ ಅಂತ ಅನ್ಸಿದ್ರೆ ಇಲ್ಲಿ ಇವ್ರಿಗೆ ಉತ್ತಮ ಅಂತ ಅನ್ಸಿದಾಗ ಏನಾಗುತ್ತೆ ಅಂತಂದ್ರೆ ನಮ್ಮ ಪರ್ಸೆಪ್ಷನ್ ಇಲ್ಲಿ ರಾಂಗ್ ಆಗಿದೆಯಾ ಅಂತ ಕೂಡ ಅನ್ಸ್ಬಿಡುತ್ತೆ ಕೆಲವೊಬ್ಬರಿಗೆ. ಹೌದು, ನಮ್ಮ ಪರ್ಸೆಪ್ಷನ್ ಎಲ್ಲ ಕರೆಕ್ಟ್ ಆಗಿರ್ಬೇಕು ಅನ್ನೋ ಒಂದು ಅಹಂ ಅಂತೂ ಖಂಡಿತವಾಗ್ಲೂ ಇಲ್ಲಿ ಇಲ್ಲ. ಅದಕ್ಕೆ ಕೂಡ ಇಲ್ಲಿ ನಾನೊಂದು ಕಮ್ಯುನಿಟಿ ಪೋಸ್ಟ್ ಕೂಡ ಇಲ್ಲಿ ಹಾಕಿದ್ದು, ಯಾರ್ಯಾರಿಗೆ ಯಾವ್ಯಾವ ತರ ಇಲ್ಲಿ ಅನಿಸಿದೆ ಅಂತ ಬಿಟ್ಟು. ಇಷ್ಟು ಜನಕ್ಕೆ ಅನಿಸಿದೆ ಅಂತಂದ್ರೆ 100ಕ್ಕೆ 75 ಭಾಗದ ಜನರಿಗೆ ಈ ರೀತಿ ಅನಿಸ್ತು ಅಂತಂದ್ರೆ ಎಲ್ಲರೂ ಕೂಡ ಏನ್ ಹೇಳ್ತಾರೆ ಹೇಳಿ? ಖಂಡಿತವಾಗ್ಲೂ ಇದು ಫೇವರಿಸಮ್ ಅಂತ ಇಲ್ಲಿ ಅನ್ಸುತ್ತಲ್ವಾ. ಮತ್ತೆ ನೋಡಿ, ಜನಗಳಿಗೆ ವೋಟಿಂಗ್ ಕೊಡಬಾರ್ದು, ಕೆಲಸ ಬಾರದಿರೋರಿಗೆ ಗೆಲ್ಸೋದೇ ಸಾಮಾನ್ಯವಾಗಿದೆ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಇವಾಗ ಏನು ಜನಗಳಿಗೆ ಒಂದು ವೋಟಿಂಗ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೌದು, ಜನಗಳ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ಇಲ್ಲಿ ಹೇಳ್ತಾರೆ. ಮತ್ತಿಲ್ಲಿ ಜನಗಳು ನೋಡಿದ್ರೇನೆ ಅಲ್ವಾ, ಅಭಿಮಾನಿಗಳು ನೋಡಿದ್ರೇನೆ ಅಲ್ವಾ ಆ ಒಂದು ರಿಯಾಲಿಟಿ ಶೋಗೆ ಒಂದು ಬೆಲೆ ಅಂತ ಇಲ್ಲಿ ಇರುತ್ತೆ. ನೋಡ್ಲೇ ಇಲ್ಲ ಅಂದ್ರೆ ಏನ್ ಬೆಲೆ ಇರುತ್ತೆ? ಕೆಲವೊಂದು ಶೋಗಳನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು. ಕಳೆದ ಸತಿ
ಬಿಗ್ ಬಾಸ್ ಮುಗಿದ ತಕ್ಷಣ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಕೂಡ ಇಲ್ಲಿ ಬಂತು. ಅದನ್ನು ಯಾರು ಕೂಡ ಅಷ್ಟಾಗಿ ಇಷ್ಟಪಡಲಿಲ್ಲ. ಏನಕ್ಕೆ ಅಂದರೆ ಅದು ಅಷ್ಟೊಂದು ಅದ್ಭುತವಾಗಿರಲಿಲ್ಲ, ವಾವ್ ಅನ್ನಂಗಿರಲಿಲ್ಲ ಅಂತ ಕೆಲವೊಬ್ರಿಗೆ ಅನಿಸಿರುತ್ತೆ. ನೋಡಿ ಸೆಕೆಂಡ್ ಇವಾಗ ನಡೆಸಿದ್ರ ಅಂದರೆ ಅದು ಫಸ್ಟ್ ಸೀಸನ್, ಇದು ಸೆಕೆಂಡ್ ಸೀಸನ್ ನಡೆಸಿದ್ರ? ಖಂಡಿತವಾಗ್ಲೂ ಇಲ್ಲ. ಈ ಒಂದು 12ನೇ ಸೀಸನ್ ಬಿಗ್ ಬಾಸ್ ಏನು ನಡೀತಿದೆ, ಜನಗಳು ಪ್ರೀತಿಯಿಂದ ನೋಡ್ತಾ ಇದ್ದಾರೆ ಅಂತಂದರೆ ನಮ್ಮ ಓಟ್ಗೆ ಬೆಲೆ ಕೊಡಿ. ನಾವಿಲ್ಲಿ ನೋಡ್ತಿದೀವಲ್ಲ, ಅದನ್ನು ಪ್ರೋತ್ಸಾಹಿಸ್ತಿದೀವಲ್ವಾ, ನಮ್ಮ ಓಟ್ಗಳಿಗೆ ಬೆಲೆ ಇಲ್ವಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಯಾಕಂದರೆ ಎಲ್ರಿಗೂ ಕೂಡ ಗೊತ್ತು ಬಿಗ್ ಬಾಸ್ ಮನೆಯಲ್ಲಿ ಯಾರು ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ, ಪ್ರತಿಯೊಬ್ಬರು ಮನಸ್ಸಲ್ಲೂ ಯಾರಿದ್ದಾರೆ, ಯಾರನ್ನ ತುಂಬ ಚೆನ್ನಾಗಿ ಇಲ್ಲಿ ಹಚ್ಕೊಂಡಿದ್ದಾರೆ ಜನಗಳು ಅಂತ ಈ ಥರ ಮಾಡಿದಾಗ ಏನನ್ಸುತ್ತೆ ಅಂತಂದರೆ ಖಂಡಿತವಾಗ್ಲೂ ಇದೊಂದು ಫೇಕ್ ಶೋ. ಇಲ್ಲಿ ಯಾರು ಕೂಡ ಡಿಸರ್ವೇ ಇಲ್ವಾ ತುಂಬ ಚೆನ್ನಾಗಿ ಆಡೋರಿಗೆ ಅಂತ ಕೂಡ ಇಲ್ಲಿ ಅನಿಸುತ್ತೆ. ಮೊನ್ನೆ ಅಷ್ಟೇ ಒಂದು ಸತೀಶ್ ಅವ್ರದ್ದು ಕೂಡ ಇಲ್ಲಿ ನಾನು ವಿಡಿಯೋನ ಇಲ್ಲಿ ನೋಡಿದೆ, ಅದ್ರ ಬಗ್ಗೆನೂ ಕೂಡ ಇಲ್ಲಿ ಒಂದು ರಿವ್ಯೂ ಕೂಡ ಕೊಟ್ಟಿದ್ದೆ. ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಹೇಗಪ್ಪ ಸಾಧ್ಯ ಅಂತ ಇವಾಗ ನನಗೂ ಕೂಡ ಇಲ್ಲಿ ಒಂದು ಕ್ಷಣ ಏನು ಅನಿಸಿದ್ದು ಅಂತ ಅಂದರೆ ಗಿಲ್ಲಿ ಗೆಲ್ಲಕ್ಕೆ ಚಾನ್ಸೇ ಇಲ್ಲ. ಗಿಲ್ಲಿಯವ್ರು ಏನಾದರೂ ಗೆದ್ರೆ ಅವ್ರ ಕಾಲಡಿಗೆ ನುಗ್ಬಿಡ್ತೀನಿ, ಇದನ್ನು ಬರ್ಕೊಡ್ತೀನಿ 100% ಅಂತ ಇಲ್ಲಿ ಹೇಳಿದ್ರಲ್ವಾ. ಖಂಡಿತವಾಗ್ಲೂ ಗಿಲ್ಲಿಯವರು ಗೆಲ್ಲಲ್ವಾ ಅಂತ ಕೂಡ ಒಂದು ಪ್ರಶ್ನೆ ಅಂತೂ ನನಗೆ ಒಂದು ಕ್ಷಣಕ್ಕೆ ಇಲ್ಲಿ ಅನ್ನಿಸ್ಬಿಡ್ತು. ಅದರಲ್ಲೂ ಕೂಡ ಇವತ್ತಿನ ಎಪಿಸೋಡ್ ನೋಡಿದಾಗ ಇನ್ನೂ ಸುಮಾರು ವಿಚಾರಗಳಿದೆ, ಒಂದೊಂದೇ ಇಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ ಈ ಒಂದು ವಿಚಾರ ಇಲ್ಲಿ ಅಂದರೆ ಈ ಒಂದು ಕಮೆಂಟ್ಸ್ಗಳು ಏನಿತ್ತು ಅದ್ರ ಬಗ್ಗೆ ಅದಕ್ಕೆ ಇಲ್ಲಿ ನಾನು ಇಲ್ಲಿ ಹೇಳ್ತಿದ್ದೆ. ಸುಮಾರು ಜನ ಧ್ರುವಂತವ್ರಿಗೆ ಕೊಟ್ಟಿದ್ದು ಇಷ್ಟ ಆಗಿಲ್ಲ ಅಂತ ಇಲ್ಲಿ ಹೇಳಿದರೆ, ಆದರೆ ಸ್ವಲ್ಪ ಜನ ಅಲ್ಲ, ನನ್ನ ಒಂದು ಚಾನಲ್ ಇರ್ಬೋದು ಮತ್ತು ಇಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರೋಮೋ ಬಿಟ್ಟಾಗಿರ್ಬೋದು, ಈ ಥರ ಕಮೆಂಟ್ಸ್ಗಳು ಅಲ್ಲೂ ಕೂಡ ಇಲ್ಲಿ ಬಂದಿದೆ. ನೀವು ಅಲ್ಲೂ ಕೂಡ ಇಲ್ಲಿ ಚೆಕ್ ಮಾಡ್ಕೊಳ್ಳೋದು. ಕೆಲವೊಬ್ರು ಹೇಳ್ತಾರೆ ಇಲ್ಲಪ್ಪ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಧ್ರುವಂತವ್ರು, ಇಲ್ಲ ನೀವೇ ಸುಳ್ಳು ಹೇಳ್ತೀರಾ ಅಂತ ಸುಳ್ಳು ಹೇಳಂಗಿದ್ರೆ ಇಲ್ಲಿ ಏನೊಂದು ಕಮೆಂಟ್ಸ್ಗಳು ಬಂದಿದೆ ಅದನ್ನ ಇಲ್ಲಿ ಸುಳ್ಳಾಗಂತೂ ಇಲ್ಲಿ ತೋರ್ಸೋಕ್ಕಾಗಲ್ಲ. ನೋಡ್ಕೊಳ್ಳಿ ನೀವು ಕೂಡ. ಖಂಡಿತವಾಗ್ಲೂ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಇಷ್ಟು ದಿವಸ ಎಲ್ರಿಗೂ ಕೂಡ ಈ ಥರ ಡೌಟ್ ಅಂತೂ ಇಲ್ಲಿ ಬಂದಿರಲಿಲ್ಲ ಖಂಡಿತವಾಗ್ಲೂ ಕೂಡ. ಅಂದರೆ ಗಿಲ್ಲಿಯವರು ಗೆಲ್ತಾರಾ ಅಂದ್ಬಿಟ್ಟು, ಅಂದರೆ ಅಂತೆಗಳು ಬಂದಿರಲಿಲ್ಲ. ಇಲ್ಲಿ ಮೊದಲನೇ ಪ್ಲೇಸಲ್ಲಿ ಬರೋದು ಅಂದರೆ ಗಿಲ್ಲಿಯವರೇ ವಿನ್ ಆಗೋದು ಅಂತಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ರು. ಹೌದು ನಾವು ವೋಟ್ ಮಾಡಿದ್ದೀವಿ, ನಾವು ಸಪೋರ್ಟ್ ಮಾಡ್ತಿದ್ದೀವಿ, ಇವಾಗ ಜನಗಳ ಓಟಿಗೆ ಖಂಡಿತವಾಗ್ಲೂ ಬೆಲೆ ಇದೆ ಅಂತ ಅಂದ್ಕೊಂಡಿದ್ರು. ಆದರೆ ಈ ಥರ ವಿಚಾರಗಳು ಬಂದಾಗ, ಈ ಥರ ಒಂದು ಅವ್ರಿಗೆ ಅವಾರ್ಡ್ ಅಂತಲೇ ಹೇಳಬೇಕು. ಯಾಕಂತಂದರೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಅಂತಂದರೆ ಸಾಮಾನ್ಯವಾದ ವಿಚಾರ ಅಲ್ವೇ ಅಲ್ಲ. ಇಲ್ಲಿ ಅವರೇ ಇಲ್ಲಿ ಚಪ್ಪಾಳೆ ಹೊಡೆದ್ಬಿಟ್ಟು ಅವ್ರಿಗೆ ಅಷ್ಟೊಂದು ಹೈಪ್ ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಮಿಕ್ಕಿದವ್ರು ಎಲ್ಲರೂ ಕೂಡ ಯಾವ ಥರ ಇಲ್ಲಿ ಆಟ ಆಡ್ತಾ ಇದ್ದಾರೆ ಅನ್ನೋ ಕ್ವಶನ್ ಅಂತೂ ಬಂದೇ ಬರುತ್ತಲ್ವಾ. ಇಡೀ ಹೋಲ್ ಸೀಸನ್ ತೊಗೊತಿರೋದು ಅವರು, ಬರೀ ಒಂದು ವಾರದಲ್ಲ 2 ವಾರದಲ್ಲ, ಪೂರ್ತಿ ಸೀಸನ್ ನೋಡಿದಾಗ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಇತ್ತಾ? ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಈ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಏನು ಕೊಟ್ಟರು, ಹೌದು ಗಿಫ್ಟ್ ಬಾಕ್ಸ್ ಇಲ್ಲಿ ಕೊಡ್ತಾರೆ ಮತ್ತು ಇಲ್ಲಿ ಫೋಟೋ ಕೂಡ ಇಲ್ಲಿ ಹಾಕ್ತಾರೆ. ಅದನ್ನು ಓಪನ್ ಮಾಡಿದ್ದು ಧ್ರುವಂತವ್ರದ್ದು ಓಪನ್ ಮಾಡಿದ್ದು ಇಲ್ಲಿ ರಕ್ಷಿತಾ ಅವರು. ಅದೇ ಅಲ್ವಾ ಕರ್ಮ ರಿಟರ್ನ್ಸ್ ಅಂತ ಅಂದ್ಬಿಟ್ಟು ಇದನ್ನ ಕಿಚ್ಚ ಸುದೀಪ್ ಸರ್ ಹೇಳಿದ್ರು, ನಾನು ಹೇಳ್ತಲ್ಲ. ಅದೇ ರೀತಿ ನೋಡಿ ಒಂದು ಕೋಇನ್ಸಿಡೆನ್ಸ್ ಏನೋ ಗೊತ್ತಿಲ್ಲ, ಇಲ್ಲಿ ಧ್ರುವಂತವ್ರದ್ದು ಫೋಟೋ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಇಲ್ಲಿ ಬಂತಲ್ಲ ಹೋಲ್ ಆಫ್ ಸೀಸನ್, ಅದನ್ನು ರಕ್ಷಿತಾ ಅವರು ಓಪನ್ ಮಾಡಿದ್ರು. ಮತ್ತು ಇಲ್ಲಿ ಅಶ್ವಿನಿ ಅವ್ರದ್ದು ಇಲ್ಲಿ ಗಿಲ್ಲಿಯವರು ಓಪನ್ ಮಾಡಿದ್ರು. ಆದರೆ ಇದು ಓಪನ್ ಮಾಡಿದ ತಕ್ಷಣ ಇಲ್ಲಿ ಕೇಳಿದಾಗ ಗಿಲ್ಲಿಯವ್ರಿಗೆ ಇದು ಹೇಳ್ತಾರೆ, ಇವಾಗ ನೀವು ಹೇಳ್ತಿದ್ರಲ್ವಾ ಮೇಯ್ನ್ ಆಗಿ ಯಾರಾದರೂ ಏನಾದರೂ ಹೇಳಿದ್ರೆ ಸಾಕು ಅಲ್ಲಿ ನೋಡು ಅಂತಂದ್ಬಿಟ್ಟು ಗೋಡೆನ ತೋರಿಸ್ತಿದ್ರೆ, ಅಂದರೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ನನಗೆ ಸಿಕ್ಕಿದೆ, ನಿಮಗಿಲ್ಲಿ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು. ಧ್ರುವಂತವ್ರಿಗೂ ಸಿಕ್ಕಿರಲಿಲ್ಲ, ಅಶ್ವಿನಿಯವ್ರಿಗೂ ಕೂಡ ಇಲ್ಲಿ ಸಿಕ್ಕಿರಲಿಲ್ಲ. ಅಶ್ವಿನಿಯವರು ವೆಲ್ ಡಿಸರ್ವ್ ಇದ್ರು, ಓಕೆ. ಧ್ರುವಂತವ್ರಿಗೆ ಈ ಥರ ಹೋಲ್ ಆಫ್ ಸೀಸನ್ ಕೊಟ್ಟರೆ ನೆಕ್ಸ್ಟ್ ಇವಾಗ ಒಂದು 5-6 ದಿವಸ ಏನಿದೆಯೋ ಅದ್ರ ಪ್ರತಿಯೊಂದರಲ್ಲೂ ಕೂಡ ಇಲ್ಲಿ ಹೇಳ್ಕೊಂಡು ಬಂದೇ ಬರ್ತಾರೆ. ನಿನಗಿಂತ ಹೆಚ್ಚು ನಾನು ಅಂತ ಅಂದ್ಬಿಟ್ಟು ಹೇಳ್ಕೊಳಕ್ಕೆ ಒಂದು ಪಾಯಿಂಟ್ ಸಿಕ್ತಲ್ವಾ, ಅದನ್ನ ಗಿಲ್ಲಿಯವ್ರಿಗೆ ಯಾಕೆ ಇಲ್ಲಿ ಹೇಳಬೇಕಿತ್ತು? ರಘುವರು ಕೂಡ ಇಲ್ಲಿ ಹೇಳಿದಾರಲ್ವಾ, ಗಿಲ್ಲಿಯವ್ರಿಗೆ ಹೇಳಿದ್ರು, ಅಂದರೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಅವಾಗ ಸಿಕ್ಕಿರಲಿಲ್ಲ, ನನಗಿಲ್ಲಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕಿದೆ ಅಂತ ರಘು ಅವರು ಇಲ್ಲಿ ಹೇಳಿದ್ರು. ಅವಾಗ ಆ ಮಾತೆಲ್ಲ ಬರಲಿಲ್ಲ. ಆದರೆ ಗಿಲ್ಲಿ ಅವರು ಇದನ್ನ ಹೇಳಿದ್ರಲ್ವಾ, ನನಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕಿದೆ, ನಿಮಗೆ ಸಿಕ್ಕಿಲ್ಲ ಅಂತ ಅಂದಾಗ, ಅಂದರೆ ಗಿಲ್ಲಿಯವರು ಹೇಳಿದ್ದಾರೆ, ಅಂದರೆ ಇದನ್ನ ಅವರು ಏನು ಹೇಳಿದ್ರು ಅದೆಲ್ಲ ಸುಳ್ಳಾಗಬೇಕು ಅಂತಂದ್ಬಿಟ್ಟು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಕೊಟ್ರ ವೀಕ್ಷಕರೇ. ಈ ಥರ ಥಾಟ್ಗಳು ಬರುತ್ತಲ್ವ, ಅವರೇ ಇಲ್ಲಿ ಹೇಳಿದ್ದು. ಈಗ ಒಂದು ಪಾಯಿಂಟ್ ಅಂತೂ ಸಿಕ್ತು ಧ್ರುವಂತವ್ರಿಗೆ ಅಂತಂದ್ಬಿಟ್ಟು. ಅವ್ರ ಫೇಸಲ್ಲಿ ಇವಾಗ ಯಾರು ಎಲಿಮಿನೇಟ್ ಆಗ್ತಾರೆ ಅಂತಂದರೆ ರಾಶಿಕ್ ಅವ್ರನ್ನ ಅಬ್ಸರ್ವ್ ಮಾಡಿ, ಅವ್ರ ಮುಖ ಅಂತೂ ಫುಲ್ಲು ಡಲ್ ಆಗಿತ್ತು. ನಿಜವಾಗ್ಲೂ ಸಖತ್ ಬೇಜಾರಾಯಿತು. ಇನ್ನೂ ಬೇಜಾರಾಗಿದ್ದೇನಪ್ಪ ಅಂತಂದರೆ ಕಾವ್ಯ ಅವ್ರ ಬಗ್ಗೆ ಇಲ್ಲಿ ಮಾತಾಡಿದ್ರಲ್ಲ, ಸಿಕ್ಕಾಪಟ್ಟೆ ಬೇಜಾರಾಯಿತು. ನೋಡಿ ಗಿಲ್ಲಿಯವ್ರ ಬಗ್ಗೆ ಅಷ್ಟೆಲ್ಲ ಮಾತಾಡ್ತೀರಾ, ಹೋಗಿ ಮತ್ತೆ ಅವ್ರ ಪಕ್ಕದಲ್ಲೇ ಕುತ್ಕೊಂತೀರಾ ಅಂತ ಇಲ್ಲಿ ಹೇಳಿದ್ರಲ್ವಾ. ಯಾರ ಪಕ್ಕದಲ್ಲಿ ಬೇಕಾದರೂ ಇಲ್ಲಿ ಕುತ್ಕೊಳ್ಬೋದು. ಅಂದರೆ ರಿಯಾಲಿಟಿ ಶೋ ಫಸ್ಟೇ ಹೇಳಿರ್ತಾರ, ನೀವು ಗಿಲ್ಲಿಯವ್ರ ಪಕ್ಕನೇ ಕುತ್ಕೋಬೇಕು, ಇಲ್ಲ ಅಂದರೆ ಅಶ್ವಿನಿಯವ್ರ ಪಕ್ಕನೇ ಇಲ್ಲಿ ಕುತ್ಕೋಬೇಕು, ಇಲ್ಲ ಇಂಥವ್ರ ಹತ್ರನೇ ಇಲ್ಲಿ ಮಾತಾಡಬೇಕು ಅಂತಂದ್ಬಿಟ್ಟು ಆ ಥರ ಏನೋ ರೂಲ್ಸ್ ಇಲ್ಲ. ಇಲ್ಲಿ ರೂಲ್ಸ್ ಇರೋದೇನಪ್ಪ ಅಂತಂದರೆ ಹೊಡೆದಾಡ್ಕೋಬಾರ್ದು ಅಂತ ಸ್ಮಾಲ್ ರೂಲ್ಸ್ಗಳು ಏನಿರುತ್ತೆ ಎಲ್ಲ ಅವ್ರು ಓದ್ಕೊಂಡು ಹೋಗಿರ್ತಾರೆ. ಒಟ್ಟಿನಲ್ಲಿ ಗಿಲ್ಲಿಯವ್ರ ಜೊತೆ ಕಾವ್ಯವ್ರು ಇದ್ದರೆ ಇಲ್ಲಿ ಕಿಚ್ಚ ಸುದೀಪ್ ಸರ್ಗೆ ಇಲ್ಲಿ ಏನು ಪ್ರಾಬ್ಲಮ್ಮು? ಅವ್ರು ಹೇಗೆ ಬೇಕಾದ್ರೂ ಆಟ ಆಡಲಿ, ಹೌದು ಅವ್ರ ತಪ್ಪುಗಳು ಏನಿದೆ ಇಲ್ಲಿ ಹೇಳಬೇಕಾಗತ್ತೆ. ಕುತ್ಕೊಳ್ಳೋದನ್ನು ಕೂಡ ಬೇಡ ಅಂತ ಅಂದರೆ
ಅದನ್ನ ಯಾವ ರೀತಿ ಜನಗಳು ತಗೋಬೇಕಾಗುತ್ತೆ ಅಂದ್ರೆ ಈ ಒಂದು ಜೋಡಿನ ಬೇರೆ ಮಾಡಬೇಕು ಅಂತಾನೆ ಕಿಚ್ಚ ಸುದೀಪ್ ಸರ್ ಈ ತರ ಹೇಳ್ತಾ ಇದಾರ. ಯಾಕಂದ್ರೆ ಬೆಸ್ಟ್ ಫ್ರೆಂಡ್ಸ್ ಆಗಿರ್ಲಿ ಏನೇ ಆಗಿರ್ಲಿ ಅವರಿಬ್ರು ಕೂಡ ಚೆನ್ನಾಗಿದ್ದಾಗ ಅವ್ರು ಏನೇ ಮಾಡಿದ್ರು ಕೂಡ ಚೆನ್ನಾಗೇ ಕಾಣಿಸುತ್ತೆ. ಬಟ್ ಈ ತರ ಮನಸ್ತಾಪಗಳು ಆದಾಗ ಏನಾದ್ರೂ ಈ ತರ ಒಂದು ಕ್ವಶನ್ ಕೇಳಿದಾಗ ಕಿಚ್ಚ ಸುದೀಪ್ ಸರ್ ಅದರಲ್ಲೂ ಕೂಡ ಅವ್ರಿಗೊಂದು ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ಅದು ತುಂಬಾ ಚೆನ್ನಾಗಿ ಗೊತ್ತಿದೆ ಎಲ್ರಿಗೂ ಕೂಡ. ಕಾವ್ಯ ಅವರು ಕೂಡ ಇಲ್ಲಿ ಅಷ್ಟೇ ತುಂಬಾ ಚೆನ್ನಾಗಿ ಕಿಚ್ಚ ಸುದೀಪ್ ಸರ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಸುಮಾರು ಸತಿ ಮೀಟ್ ಆಗಿರ್ತಾರೆ, ಅವ್ರ ಜೊತೆ ಫೋಟೋಗಳು ಕೂಡ ಇಲ್ಲಿ ತೆಗೆಸ್ಕೊಂಡಿದ್ದಾರೆ. ಅಂದ್ರೆ ಕಿಚ್ಚ ಸುದೀಪ್ ಸರ್ ಬಗ್ಗೆ ಗೊತ್ತಿದೆ. ಅವ್ರೇನಾದ್ರೂ ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಏನಾದ್ರೂ ಒಂದು ಕಾರಣ ಇರುತ್ತೆ ಅಂತ ಅವ್ರಿಗೂ ಕೂಡ ಇಲ್ಲಿ ಗೊತ್ತಿರುತ್ತೆ. ಆ ಕಾರಣ ಏನು ಅಂತ ಅಂದ್ಬಿಟ್ಟು ಗೊತ್ತಿರಲ್ಲ, ಬಟ್ ಅದೇ ಒಂದು ತಲೆಯಲ್ಲಿ ಹುಳ ಬಂತು ಅಂತಂದ್ರೆ ಈ ತರ ಹೇಳಿದಾಗ ಹೌದು ನಾನು ಗಿಲ್ಲಿ ಜೊತೆ ಇಲ್ಲಿ ಇರೋದಕ್ಕೆ ಖಂಡಿತವಾಗ್ಲೂ ಯಾರಿಗೂ ಇಷ್ಟ ಆಗ್ತಲ್ವ, ನಾವು ಸ್ವಲ್ಪ ದೂರ ಕುತ್ಕೊಂಡ್ಬಿಡೋಣ, ದೂರ ಆಗ್ಬಿಡೋಣ, ಮಾತಾಡೋದೇ ಬೇಕಾಗಿಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಅನ್ಸುತ್ತಲ್ವಾ. ಸಿಕ್ಕಾಪಟ್ಟೆ ಡಲ್ ಆಗಿ ಕಾಣಿಸ್ತಿದ್ರು. ಇವನ್ ಗಿಲ್ಲಿ ಅವರು ಕೂಡ ನೀವು ಅಬ್ಸರ್ವ್ ಮಾಡೋದು ಸಿಕ್ಕಾಪಟ್ಟೆ ಸ್ಲೋ ಆಗಿ ಕಾಣಿಸ್ತಿದ್ರು. ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು ತುಂಬಾ ಇಲ್ಲಿ ಸ್ಲೋ ಆಗಿ ಕಾಣಿಸ್ತಾ ಇದ್ದೀರಾ, ಏನ್ ಆಯ್ತು ಅಂದ್ಬಿಟ್ಟು ಕೂಡ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೇಳಿದ್ರಲ್ವಾ. ಇದ್ರ ಜೊತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇದೆಲ್ಲ ಆಗಿದ ತಕ್ಷಣ ನಾಮಿನೇಷನ್ ವಿಚಾರ ಒಂದು ಚೂರು ಕೂಡ ಚೆನ್ನಾಗಿರ್ಲಿಲ್ಲ, ವರ್ಸ್ಟ್ ಆಗಿತ್ತು. ಹೌದು ಯಾರ್ಯಾರು ಇಲ್ಲಿ ಕೈ ಎತ್ತಿ ಅಂತ ಕೇಳಿದಾಗ ಯಾರ್ಯಾರ ಬಗ್ಗೆ ಯಾರ್ಯಾರಿಗೊಂಥರ ಫೀಲಿಂಗ್ ಇದೆ, ಬ್ಯಾಡ್ ಫೀಲಿಂಗ್ ಇದೆಯಾ, ಗುಡ್ ಫೀಲಿಂಗ್ ಇದೆಯಾ, ನೀವು ಮಾಡಿದ್ ಕರೆಕ್ಟ್ ಅನಿಸ್ತಾ ಅಂತ ಇಲ್ಲಿ ಕೇಳಿದ್ರು. ಹೌದು ಕರೆಕ್ಟ್ ಇರ್ಲಿಲ್ಲ ಅಂತ ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಅಂದ್ರೆ ಕೆಲವೊಂದು ವಿಚಾರಗಳನ್ನ ಇಲ್ಲಿ ಹೇಳ್ತಿರೋದು ಅಶ್ವಿನಿ ಅವ್ರು ಏನು ಕೂಡ ಇಲ್ಲಿ ತಪ್ಪಾಗಿ ಮಾತಾಡ್ಲೇ ಇಲ್ವಾ. ಆದ್ರೆ ನೋಡಿ ಇಲ್ಲಿ ಯಾರ್ಯಾರು ಏನ್ ತಪ್ಪಾಗಿ ಮಾತಾಡಿದ್ರು ಎಲ್ರ ಬಗ್ಗೆನೂ ಕೂಡ ಇಲ್ಲಿ ಹೇಳ್ತಾ ಹೋದ್ರು. ಕೆಲವೊಂದು ಪದಗಳನ್ನ ಇಲ್ಲಿ ಹೇಳಲ್ಲ, ಸಿಂಪಲ್ ಆಗಿ ತಗೊಳ್ಳೋದಾದ್ರೆ ಅಶ್ವಿನಿ ಅವರು ಈ ಹಿಂದೆ ಹೇಳ್ತಿರೋದು ನಾನು ಈ ಹಿಂದೆ ಮಾಡಿರೋ ತಪ್ಪುಗಳನ್ನೆಲ್ಲ ಬಿಟ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ಆದ್ರೆ ಅವ್ರು ಮಾತಾಡಿರೋದನ್ನ ಮರೆಯಕ್ಕಾಗಲ್ಲ ಅಲ್ವಾ. ಕೆಲವೊಂದು ರಿಯಾಲಿಟಿ ಶೋ ಅಂತ ಅಂದ ಮೇಲೆ ಅವ್ರು ಏನೇನ್ ಮಾತಾಡಿದಾರೋ ಮೊದಲನೇ ದಿವಸದಿಂದ ಕೊನೆವರೆಗೂ ಇಲ್ಲಿ ಅವರೆಲ್ಲಾನು ಕೂಡ ಏನ್ ತಪ್ಪಿದೆ ಏನ್ ಸರಿ ಇದೆ ಅಂತ ನೋಡ್ತಾ ಬರ್ಬೇಕು. ಒಂದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು ಈ ಎಲ್ಲಾ ವಿಚಾರಗಳನ್ನ ತಗೊಂಡೇ ತಾನೇ ಇಲ್ಲಿ ಅವರು ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಇಲ್ಲಿ ಗೊತ್ತಾಗೋದು. ಒಂದು ನಾಮಿನೇಷನ್ ವಿಚಾರ ಚೀಪ್ ಆಗಿತ್ತು ಅಂತ ಹೇಳಿದ್ರು, ಹೌದು ಚೀಪ್ ಆಗಿತ್ತು. ಆದ್ರೆ ಎಲ್ರು ಏನೇನ್ ಮಾತಾಡಿದ್ರು ಎಲ್ಲಾ ವರ್ಡ್ಸ್ಗಳನ್ನು ಕೂಡ ಇಲ್ಲಿ ಹೇಳ್ತಾ ಬಂದ್ರ. ಅಶ್ವಿನಿ ಅವರು ಕಳೆದ ಸತಿ ನಾಮಿನೇಷನ್ ವಿಚಾರ ಅಂತ ಬಂದಾಗ ರಜತ್ ಅವರಿದ್ರು ನೀನು ಕಚಡ, ನೀನು ಗಂಡ್ಸಾಗಿದ್ರೆ ನೀನು ಹುಡುಗರ ಜೊತೆ ಅಂದ್ರೆ ರಘುವ್ರ ಜೊತೆ ಗುದ್ದಾಡಬೇಕಿತ್ತು ಅಂತ ಈ ತರ ಪದಗಳು ಪರ್ಟಿಕ್ಯುಲರ್ ಪದ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ ಕೆಲವೊಂದನ್ನು ನಾವು ಮಾತಾಡಬಾರ್ದು ಆದ್ರೂ ಕೂಡ ಮಾತಾಡ್ತಿದೀವಿ ಅಂತ ಅಂದ್ರೆ ಕೆಲವೊಂದು ವಿಚಾರಗಳನ್ನ ಇಲ್ಲಿ ಯಾಕೆ ಮರೆ ಮಾಚ್ತಾರೆ. ಈ ತರ ಗಿಲ್ಲಿಯವರು ಏನಾದ್ರು ತಪ್ಪು ಮಾಡಿದ್ರೆ ಅದನ್ನ ಯಾಕೆ ಇಲ್ಲಿ ಎತ್ತಿ ಹಿಡಿದು ತೋರಿಸ್ತಾರೆ ಅಂತಂದ್ರೆ ಅವ್ರು ಈ ಸತಿ ಗೆಲ್ಲಲ್ವಾ ಅನ್ನೋದೊಂದು ಬಂದ್ಬಿಡುತ್ತೆ. ನಾಮಿನೇಷನ್ ವಿಚಾರ ಚೀಪ್ ಇತ್ತಲ್ವಾ ಅಂತ ಅಂದ್ಬಿಟ್ಟು ಅಂದಾಗ ಹೌದು ಅಂತಂದ್ರು, ಗಿಲ್ಲಿಯವರು ಕೈ ಎತ್ತಿದ್ರು, ಕಾವ್ಯ ಅವರು ಕೈ ಎತ್ತಿದ್ರು, ರಾಶಿಕಾ ಅವರು ಕೈ ಎತ್ತಿದ್ರು, ಎಲ್ರಿಗೂ ಕೂಡ ಇಲ್ಲಿ ಫೀಲಿಂಗ್ ಅನ್ನೋದಿತ್ತು. ಹೌದು ತುಂಬಾ ಪರ್ಸನಲ್ ಆಗಿ ಇಲ್ಲಿ ಮಾಡ್ಬಿಟ್ವಿ ಅಂತ ಅಂದ್ಬಿಟ್ಟು ಅಶ್ವಿನಿ ಅವರು ಹೇಳ್ತಾರೆ ಗಿಲ್ಲಿ ಏನ್ ಹೇಳೋದು ನಂಗೆ ತುಂಬಾ ಫೀಲ್ ಆಯ್ತು ಅಂತ ಅಂದ್ಬಿಟ್ಟು. ಹೌದು ಅಶ್ವಿನಿ ಅವ್ರಿಗಂತೂ ಫೀಲಿಂಗ್ ಆಗ್ಲೇಬೇಕು, ಯಾಕಂದ್ರೆ ಅಷ್ಟೊಂದು ಸ್ವಲ್ಪ ಇಲ್ಲಿ ಮಾತಾಡಿದ್ರು ಅವರು ಬೇಜಾರು ಆಗಿ ಆಗುತ್ತೆ. ಆ ಜಾಗದಲ್ಲಿ ಯಾರೇ ಇದ್ರು ಬೇಜಾರಾಗುತ್ತೆ. ರಾಶಿಕಾ ಅವ್ರ ವಿಚಾರ, ರಕ್ಷಿತ್ ಅವ್ರ ವಿಚಾರನೂ ಕೂಡ ಇಲ್ಲಿ ಹೇಳಿದ್ರಲ್ವಾ, ಸತ್ತೋದ್ಮೇಲೆ ಹೋಗಿ ಸಾರಿ ಕೇಳೋದ್ರಲ್ಲಿ ಏನ್ ಅರ್ಥ ಇದೆ ಅಂತ ಅಂದ್ಬಿಟ್ಟು ಅದು ಕೂಡ ಕರೆಕ್ಟೇ. ಆದ್ರೆ ಇಲ್ಲಿ ಗಿಲ್ಲಿ ಅವರು ಕೊಚ್ಚೆ ಅಂತ ಹೇಳಿದ್ರು ಮತ್ತೆ ಉಚ್ಚೆ ಅಂತ ಇಲ್ಲಿ ಹೇಳಿದ್ರು. ಅಶ್ವಿನಿ ಅವರು ಅದನ್ನ ಪದನ ಬಳಸ್ತಿಲ್ಲ. ಇಲ್ಲಿ ಕಿಚ್ಚ ಸುದೀಪ್ ಸರ್ ಹೇಳಿದ್ರು ಉಚ್ಚೆ ಅನ್ನೋ ಪದನ ಇಲ್ಲಿ ಯೂಸ್ ಮಾಡಿದ್ರಲ್ವಾ ಗಿಲ್ಲಿ ಅವರು ಅಂತ ಅಂದ್ಬಿಟ್ಟು. ಅದರಲ್ಲಿ ಒಂದು ಮೈನಸ್ ಆಗಿದ್ದೇನಪ್ಪಾ ಅಂತಂದ್ರೆ ಅವರು ಕೈನ ಆಂಗಲ್ ಮಾಡ್ಬಿಟ್ಟು ಇಲ್ಲಿ ತೋರಿಸಿದ್ರು ಉಚ್ಚೆ ಅನ್ನೋ ಪದ ಅಂತ ಅಂದ್ಬಿಟ್ಟು ಹೀಗೆ ಮಾಡ್ಬಿಟ್ಟು. ಅದೇ ಈ ತರ ಒಂದು ಪದನ ಇಲ್ಲಿ ಗಿಲ್ಲಿಯವರು ಯೂಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಷ್ಟು ಪ್ರೆಸ್ ಮಾಡಿ ಏನಕ್ಕೆ ಹೇಳಿದ್ರು ಅಂತಂದ್ರೆ ಕೆಲವೊಂದ್ಸತಿ ಅವ್ರ ಆಟನ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬರ್ತಾ ಇರ್ತಾರೆ, ಆದ್ರೆ ಈ ತರ ಮಾತಾಡಿದ್ರಲ್ಲ ಇದಕ್ಕೆ ಅವ್ರು ಸೋತಿದ್ದು ಅಂತ ಅಂದ್ಬಿಟ್ಟು ತೋರ್ಸಕ್ಕೆ ಈ ತರ ಆಂಗಲ್ ಎಲ್ಲ ಇಟ್ಬಿಟ್ಟು ತೋರಿಸಿದ್ರ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಅದೇ ಅಶ್ವಿನಿ ಅವರು ಈ ತರ ಮಾತಾಡಿದಾಗ ರಜತ್ಗೆ ಕಚಡ ಥೂ ಹೋಗೋ ಅಂತ ಅಂದಾಗ ಇದೇ ಆಂಗಲ್ ಅಲ್ಲಿ ಯಾಕೆ ತೋರಿಸ್ಲಿಲ್ಲ, ಈ ತರನೇ ಅಂದ್ರೆ ನೀವು ಮಾತಾಡಿದ್ರಲ್ಲ ಅಶ್ವಿನಿ ಅವರೇ ಯಾಕೆ ಈ ತರ ಮಾತಾಡ್ಲಿಲ್ಲ ಅಂತ ಯಾಕೆ ಕಿಚ್ಚ ಸುದೀಪ್ ಸರ್ ಇಲ್ಲಿ ಕೇಳಿಲ್ಲ. ಈ ತರ ವಿಚಾರಗಳನ್ನ ನೋಡಿದಾಗೆ ಕೆಲವೊಂದ್ಸತಿ ಅನ್ಸೋದು ನಿಜವಾಗ್ಲೂ ಕೂಡ ಜೆನ್ಯೂನ್ ಆಗಿ ಯಾರ್ಯಾರು ಆಡ್ತಾ ಇದಾರೋ ಅವರು ಗೆಲ್ಲಕ್ಕೆ ಸಾಧ್ಯನೇ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಹುಟ್ಟುತ್ತೆ. ನಿಜ ಹೇಳಿ ವೀಕ್ಷಕರೇ, ಈ ತರ ವಿಚಾರ ಇಲ್ಲಿ ಹೇಳಿದಾಗ ನಿಮಗೆ ಏನ್ ಅನ್ನಿಸ್ತು? ಕಿಚ್ಚ ಸುದೀಪ್ ಸರ್ ಮಾತಾಡಿದ್ದು ಕರೆಕ್ಟ್ ಇತ್ತಾ ಅಥವಾ ತಪ್ಪಿತ್ತಾ? ಹೊರಗಡೆ ಇದ್ರ ಬಗ್ಗೆ ಸುಮಾರು ವಿಚಾರಗಳು ಇಲ್ಲಿ ಓಡಾಡ್ತಾ ಇದೆ. ಈ ಸತಿ ಕಿಚ್ಚನ ಪಂಚಾಯಿತಿ ಅಂತ ಅಂದ್ಬಿಟ್ಟು ಏನಿದೆ ಇದು ಅಷ್ಟೊಂದು ಇಷ್ಟ ಆಗ್ತಲ್ಲ ಅಂತ ಅಂದ್ಬಿಟ್ಟು ಅಂದ್ರೆ ಒಂದು 35-40% ಅಷ್ಟು ಇಲ್ಲಿ ಇಷ್ಟ ಇಲ್ಲ ಅಂತ ಹೇಳ್ತಾರೆ, 60% ಇಷ್ಟ ಇದೆ ಅಂತ ಹೇಳ್ತಾರೆ. ಬಟ್ ಇದು ಏನೊಂದು ಕೊನೆ ಕಿಚ್ಚನ ಪಂಚಾಯಿತಿ ಇತ್ತು, ಈ ಪಂಚಾಯಿತಿ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಖಂಡಿತವಾಗ್ಲೂ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇದಾದ್ಮೇಲೆ ಒಂದು ಚಿಕ್ಕಪ್ಪನ ಕತೆ ಹೇಳ್ತಾರೆ ಕಿಚ್ಚ ಸುದೀಪ್ ಸರ್. ಹೌದು ಕತೆ ಅಂತಂದ್ರೆ ಎಲ್ರಿಗೂ ಕೂಡ ಇಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಅಲ್ಲಿ ಅವ್ರು ಯಾರನ್ನ ಹುಲಿ ಅಂದ್ರು, ಯಾರನ್ನ ಕತ್ತೆ ಅಂದ್ರು, ಯಾರನ್ನ ಸಿಂಹ ಅಂತ ಅಂದ್ರು, ನೀವ್ ಹೇಳಿ ವೀಕ್ಷಕರೇ. ಖಂಡಿತವಾಗ್ಲೂ ಈ ಚಿಕ್ಕಪ್ಪನ ಕತೆ ಹೇಳಿದಾಗ ನಿಮಗೆ ಏನ್ ಥಾಟ್ ಬಂತು? ಈ ಸತಿ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಯಾರು ಏನೆಲ್ಲ ತಪ್ಪುಗಳಿಲ್ಲಿ ಮಾಡಿದ್ದಾರೆ, ಯಾರು ಸಿಂಹದ ತರ ಇಲ್ಲಿ ಇದ್ರು, ಯಾರು ಕತ್ತೆ ತರ ಇಲ್ಲಿ ಇದ್ರು, ಯಾರು ಸಿಂಹದ ತರ ಮಾತಾಡಿದ್ರು ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಗೊತ್ತಾಗಿರುತ್ತೆ. ಯಾರಲ್ಲಿ ಸಿಂಹದ ತರ ಸಿಂಗಲ್ ಸಿಂಹಿಣಿ ತರ ಇಲ್ಲಿ ಆಡಿದ್ರು, ಮತ್ತೆ ಇಲ್ಲಿ ಸಿಂಗಲ್ ಸಿಂಹದ ತರ ಇಲ್ಲಿ ಆಡಿದ್ರು, ಯಾರು ಕಿಂಗ್ ತರ ಆಡಿದ್ರು, ಯಾರು ಕ್ವೀನ್ ತರ ಆಡಿದ್ರು ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಅಂದ್ರೆ ಅವ್ರವ್ರ ಪರ್ಸೆಪ್ಷನ್ ಪ್ರಕಾರ ಇಲ್ಲಿ ಕಿಚ್ಚ ಸುದೀಪ್ ಸರ್ ಡೈರೆಕ್ಟ್ ಆಗಿ ಅವ್ರವ್ರ ಹೆಸರನ್ನ ತಗೊಳ್ಳಿಲ್ಲ. ಬಟ್ ನಾವು ಇಲ್ಲಿ ಅದಕ್ಕೆ ಇಳಿದಾಗ ಎದುರುಗಡೆ ಇರೋ ಪರ್ಸನ್ ಯಾವ ರೀತಿಯಲ್ಲಿ ನಮ್ಮ ಹತ್ರ ನಡ್ಕೊಂಡಿರ್ತಾರೋ, ಹಿಂದೆ ಏನೆಲ್ಲ ಮಾತಾಡಿರ್ತಾರೋ ಅದೆಲ್ಲ ನೆನಪಲ್ಲಿ ಇದ್ದೇ ಇರುತ್ತಲ್ವಾ. ಹೌದು ಮರ್ತು ಬಿಡ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಯಾವುದೇ ಒಂದು ವಿಚಾರ ಆದ್ರೂ ಕೂಡ ನಾವಿಲ್ಲಿ ಹೇಳ್ಬೋದು ಮರ್ತು ಬಿಡ್ತೀವಿ ಬಿಡು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಬಟ್
ಅವರ ಒಂದು ಜೀವನದಲ್ಲಿ ನಡೆದಾಗ ಅವ್ರಿಗೆ ಗೊತ್ತಾಗುತ್ತೆ. ಮತ್ತು ಈ ಒಂದು ರಿಯಾಲಿಟಿ ಶೋನಲ್ಲಿ ಅವ್ರು ಏನೆಲ್ಲ ಅಂದಿದ್ದಾರೆ ಎಲ್ಲಾನು ಕೂಡ ಹಿಂಗೆ ಅನ್ನೋಷ್ಟಕ್ಕೆ ಮರೆಯೋಕ್ಕಾಗುತ್ತಾ? ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ಕೆಲವೊಂದು ವಿಚಾರಗಳನ್ನ ಮರೆಯೋದು, ಕೆಲವೊಂದು ವಿಚಾರಗಳನ್ನ ಇಲ್ಲಿ ಮರೆಯೋಕ್ಕೆ ಚಾನ್ಸೇ ಇಲ್ಲ. ಬಟ್ ಈ ಒಂದು ಕತೆ ಹೇಳಿದಾಗ ಏನಿಸ್ತು ಅಂತಂದರೆ ನಿಜವಾಗ್ಲೂ ಇಲ್ಲಿ ಯಾರು ಸಿಂಹ, ಯಾರು ಕತ್ತೆ, ಯಾರು ಹುಲಿ ಅಂತ ಅಂದ್ಬಿಟ್ಟು ಅನ್ನಿಸ್ತು. ನಿಮಗೇನು ಅನ್ನಿಸ್ತು ವೀಕ್ಷಕರೇ? ಖಂಡಿತವಾಗ್ಲೂ ಇದನ್ನು ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಇಲ್ಲಿ ಅನಿಸಿರುತ್ತೆ. ಕತ್ತೆ ಅಂತ ಅಂದ್ಬಿಟ್ಟು ಯಾರನ್ನ ಇಲ್ಲಿ ತೊಗೊಂಡ್ರು ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ನಾವು ಹೇಳಿದ್ರು ಕೂಡ ತಪ್ಪಾಗುತ್ತೆ. ಬಟ್ ನಿಮಗೇನು ಅರ್ಥ ಆಯಿತು ಅಂತಂದ್ಬಿಟ್ಟು ತಿಳ್ಕೊಬೇಕಲ್ವ? ಅದಕ್ಕೆ ನೀವು ಹೇಳಿ, ಇಲ್ಲಿ ಯಾರನ್ನ ಕತ್ತೆಗೆ ಹೋಲಿಸಿದ್ರು, ಯಾರನ್ನ ಇಲ್ಲಿ ಸಿಂಹಕ್ಕೆ ಹೋಲಿಸಿದ್ರು, ಯಾರನ್ನ ಇಲ್ಲಿ ಹುಲಿಗೆ ಹೋಲಿಸಿದ್ರು ಅಂತಂದ್ಬಿಟ್ಟು. ಇದೆಲ್ಲ ಆಗಿದ ತಕ್ಷಣ ಯಾರ್ದಾರ್ದು ಏನೇನು ತಪ್ಪಿದೆ ಅಂತಂದ್ಬಿಟ್ಟು ರಕ್ಷಿತ್ ಅವ್ರಿಗೆ ಸಿಕ್ಕಾಪಟ್ಟೆ ಕ್ಲಾಸ್ಗಳು ಸಿಕ್ತು. ಹೌದು, ಕೆಲವೊಂದು ವಿಚಾರದಲ್ಲಿ ಇಲ್ಲಿ ತಪ್ಪು ಮಾಡಿದ್ದಾರೆ. ಸುಮಾರು ಸತಿ ಕೂಡ ನಾನು ಇಲ್ಲಿ ರಿವ್ಯೂ ಕೊಡಬೇಕಾದ್ರೆ ಇಲ್ಲಿ ಹೇಳಿದ್ದೆ, ಒಂದು ನಾಮಿನೇಷನ್ ವಿಚಾರ ಅಂತ ಬಂದಾಗ ತುಂಬ ತೀರಾ ಪರ್ಸ್ನಲ್ ಆಗಿ ಹೋಗಬಾರ್ದು. ಇಲ್ಲಿ ರಕ್ಷಿತ್ ಅವರಿಗೆ ಮೈನಸ್ ಆಗಿದೆ ಏನಪ್ಪ ಅಂತಂದ್ರೆ ಇದೇ ಒಂದು ಪಾಯಿಂಟಲ್ಲಿ ಅವರಿಗೆ ಸಿಕ್ಕಾಪಟ್ಟೆ ಮೈನಸ್ ಆಗಿದ್ದು. ಎಲ್ಲರೂ ಕೂಡ ಅನ್ಕೊಂಡಿದ್ರು ಟಾಪ್ 5 ಬರ್ತಾರಾ ಇಲ್ವಾ, ಕಾಣಿಸ್ಕೊಂತಾರಾ ಇಲ್ವಾ ಅಂತಂದ್ಬಿಟ್ಟು. ಖಂಡಿತವಾಗ್ಲೂ ಅವರು ಟಾಪ್ 2 ಅಲ್ಲಿ ಬರೋ ಎಲ್ಲಾ ಚಾನ್ಸಸ್ ಕೂಡ ಇಲ್ಲಿ ಇತ್ತು. ಈ ಒಂದು ಪಂಚಾಯಿತಿ ಏನಾಯ್ತು, ಇಲ್ಲಿ ರಕ್ಷಿತ್ ಅವರು ಏನೊಂದು ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಕ್ಲೀನ್ ಆಗಿ ಗೊತ್ತಾಯ್ತು. ಅದು ಕ್ಲಿಯರ್ ಕಟ್ ಆಗಿ ಕೂಡ ಇಲ್ಲಿ ಇತ್ತು. ಒಬ್ಬರ ಬಗ್ಗೆ ನಾವು ಒಂದು ಫ್ರೆಂಡ್ಶಿಪ್ ಇರ್ಬೋದು, ಏನೇ ಒಂದು ಬಾಂಡಿಂಗ್ ಇರ್ಬೋದು, ಯಾರ ಹತ್ರ ಆದ್ರೂ ಕ್ಲೋಸ್ ಆದ್ರೆ ಅವ್ರಿಗೆ ಇಲ್ಲಿ ಅದು ಇರಿಟೇಷನ್ ಅಂತ ಆಗ್ಬಿಟ್ಟು ಆಗ್ಲೇಬಾರ್ದು. ಖಂಡಿತವಾಗ್ಲೂ ಇಲ್ಲಿ ರಘು ಅವ್ರನ್ನಾಗಿರ್ಬೋದು ಮತ್ತು ಇಲ್ಲಿ ಗಿಲ್ಲಿ ಅವ್ರನ್ನಾಗಿರ್ಬೋದು ಒಂದು ವಿಟಿ ಏನ್ ಪ್ಲೇ ಮಾಡಿ ತೋರಿಸಿದ್ರು ಇಲ್ಲಿ, ಅದು ಎಲ್ರಿಗೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿರುತ್ತೆ. ಇಲ್ಲಿ ಗಿಲ್ಲಿ ಅವ್ರ ಹತ್ರ ಜಾಸ್ತಿ ಕ್ಲೋಸ್ ಆಗಿದ್ದಾರೆ ಅಂತ ಬಿಟ್ಟು ಕೆಲವೊಬ್ರು ಸುಮಾರು ಜನ ಇಲ್ಲಿ ಹೇಳಿದ್ರು, ಕಾವ್ಯ ಅವರು ಮತ್ತೆ ಗಿಲ್ಲಿ ಅವ್ರ ಬಾಂಡಿಂಗ್ ಇಂತ ರಕ್ಷಿತ್ ಅವ್ರ ಬಾಂಡಿಂಗು ಇವಾಗ ತುಂಬಾನೇ ಇಷ್ಟ ಆಗ್ತಿದೆ ಅಂತ ಬಿಟ್ಟು. ಏನಕ್ಕೆ ಅಂತಂದ್ರೆ ಮನೆಯಲ್ಲಿ ಒಬ್ಬೊಬ್ಬರೇ ವ್ಯಕ್ತಿಗಳು ಇಲ್ಲಿ ಹೋದಾಗೆ ಇಲ್ಲಿ ನೀವು ಅವ್ರನ್ನ ಜಾಸ್ತಿ ಹಚ್ಕೊಂತಿದ್ದೀರಾ ಅಂತ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರಲ್ಲ, ಅಂದ್ರೆ ಅವ್ರು ಅಷ್ಟೊಂದು ಅಬ್ಸರ್ವ್ ಮಾಡಿಬಿಟ್ಟಿದ್ದಾರೆ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಕೆಲವೊಂದು ಉಚ್ಚಾರ ನಾವು ಯಾವ ರೀತಿಲಿ ತಗೊಂತೀವಿ, ಅದು ಪಾಸಿಟಿವ್ ಆಗಿ ತಗೊಂಡ್ರೆ ಪಾಸಿಟಿವ್ ಅಥವಾ ನೆಗೆಟಿವ್ ಆಗಿ ತಗೊಂಡ್ರೆ ಇಲ್ಲಿ ನೆಗೆಟಿವ್. ಆದರೆ ತುಂಬಾನೇ ಡಲ್ ಆಗಿ ಕಾಣಿಸ್ತಾ ಇದ್ದು ಇಲ್ಲಿ ಕಾವ್ಯ ಅವರು ಸಿಕ್ಕಾಪಟ್ಟೆ ಡಲ್ ಆಗಿ ಕಾಣಿಸಿದ್ರು. ಇವನ್ ಅವರೇ ಇಲ್ಲಿ ಏನಾದ್ರು ಕ್ವಶನ್ ಕೇಳಿದಾಗ ಇಲ್ಲಿ ಹೇಳಿದ್ರು ಅವ್ರ ಪಕ್ಕ ಯಾಕೆ ಕುತ್ಕೊಂಡ್ರಿ ಅಂತ ಅಂದ್ಬಿಟ್ಟು. ಮೇಯ್ನ್ ಆಗಿ ಅಲ್ಲಿಂದನೇ ಅವರು ಡಲ್ ಹೊಡೆದ್ಬಿಟ್ರು. ಏನೇ ಒಂದು ವಿಚಾರ ಇದ್ದಾಗೂ ಕೂಡ ನೀವಿಲ್ಲಿ ಕಾಣಿಸ್ದೆ ಇಲ್ಲದೆ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಗಿಲ್ಲಿಯವರು ಅನ್ನೋ ರೀತಿಲೇ ಇಲ್ಲಿ ಹೇಳಿದ್ರು. ನೀವು ಅಶ್ವಿನಿ ಅವ್ರನ್ನ ಇಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ನೀವು ಅವರಿಂದನೇ ಇಲ್ಲಿ ಕಾಣಿಸ್ಕೊಂಡಿದ್ದೀರಾ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಕಾವ್ಯ ಅವರಿಗೆ ಅಶ್ವಿನಿ ಅವ್ರನ್ನ ಕಂಡ್ರೇನೆ ಆಗಲ್ಲ. ಆದ್ರೂ ಕೂಡ ಇಲ್ಲಿ ನೋಡಿ ಕಿಚ್ಚ ಸುದೀಪ್ ಸರ್ ಏನ್ ಹೇಳಿದ್ರು ಅಂದ್ರೆ ಅಶ್ವಿನಿ ಅವ್ರಿಗೆ ನೀವು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದ್ರು. ಅದ್ರ ಜೊತೆಗೆ ಇನ್ನೊಂದು ವರ್ಡ್ ಏನಪ್ಪ ಹೇಳಿದ್ರು ಅಂತಂದ್ರೆ ಗೆಲ್ಲೋದಕ್ಕೆ ಸಿಂಪತಿ ಬೇಡ, ಯೋಗ್ಯತೆ ಬೇಕು ಅಂತ ಹೇಳಿದ್ರು. ಅವ್ರ ಸಿಂಪತಿಯಿಂದ ನೀವಿಲ್ಲಿ ಇದೀರಾ ಅಂತ ಕೂಡ ಇಲ್ಲಿ ಹೇಳಿದ್ರು. ಅಂದ್ರೆ ಮನೆಯೊಳಗಡೆ ಇಲ್ಲಿ ಗಿಲ್ಲಿಯವ್ರ ಸಿಂಪತಿಯಿಂದ ಇಲ್ಲಿ ಕಾವ್ಯವ್ರು ಇದ್ದಾರೆ ಅನ್ನೋ ರೀತಿ ಇಲ್ಲಿ ಮಾತಾಡಿದ್ರಲ್ಲ, ಅವ್ರನ್ನ ಅವ್ರ ಪಾಡಿಗೆ ಇಲ್ಲಿ ಬಿಟ್ಬಿಡ್ಬೇಕು ಅಂತ ಕೂಡ ಇಲ್ಲಿ ಹೇಳಿದ್ರು. ಕೆಲವೊಂದ್ಸತಿ ಈ ತರ ವಾಕ್ಯಗಳು ಏನಾಗುತ್ತೆ ಅಂತಂದ್ರೆ ಸಿಂಪತಿಯಿಂದ ಗೆದ್ರು ಅಂತ ಅಂದ್ಬಿಟ್ಟು ಅದೊಂದು ಮಣ್ ಟಾಸ್ಕ್ ಏನಿತ್ತು, ಮೈಗೆಲ್ಲ ಮಣ್ಣು ಹಚ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಹಾಕ್ಬೇಕಿತ್ತಲ್ವಾ, ಅಲ್ಲಿ ಅಶ್ವಿನಿಯವರು ಧ್ರುವ ಅಂತವ್ರು ಸ್ಟ್ರಾಂಗ್ ಆಗಿ ಕಾಣಿಸಿದ್ರು. ನೀವಿಲ್ಲಿ ಸಿಂಪತಿಯಿಂದ ಗೆದ್ದು ಬಿಟ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರಲ್ಲ, ಆ ಒಂದು ವರ್ಡ್ ನಿಜವಾಗ್ಲೂ ಕೂಡ ಬೇಜಾರಾಗುತ್ತೆ, ಹರ್ಟ್ ಆಗುತ್ತೆ. ಇವತ್ತಿನ ಎಪಿಸೋಡ್ ನೋಡಿದವ್ರಿಗೆ ಕ್ಲಿಯರ್ ಕಟ್ ಆಗಿ ಎಲ್ರಿಗೂ ಕೂಡ ಗೊತ್ತಾಗಿರುತ್ತೆ, ಗಿಲ್ಲಿಯವರು ಮತ್ತಿಲ್ಲಿ ಕಾವ್ಯವರು ಒಟ್ಟಿಗೆ ಇರೋದು ಇಷ್ಟ ಇಲ್ಲ ಕಿಚ್ಚ ಸುದೀಪ್ ಸರ್ಗೆ ಅನ್ನೋ ರೀತಿನೇ ಇಲ್ಲಿ ಮಾತಾಡಿದ್ರು. ಸುಮಾರು ಜನ ಕಮೆಂಟ್ ಅಲ್ಲೂ ಕೂಡ ಇಲ್ಲಿ ತಿಳಿಸಿದ್ರಿ, ಇಲ್ಲ ಕಿಚ್ಚ ಸುದೀಪ್ ಸರ್ ಯಾಕೆ ಇಲ್ಲಿ ಮಾತಾಡಬೇಕು ಈ ತರ ಅಂತ ಅಂದ್ಬಿಟ್ಟು. ಒಟ್ನಲ್ಲಿ ಕಾವ್ಯ ಅವ್ರಿಗೆ ಒಂದು ಲೈನ್ ಹೇಳಿದ್ರಲ್ವಾ, ಇದೆಲ್ಲ ಆಗಿದ ತಕ್ಷಣ ಕಾವ್ಯ ಅವರೇ ಉಳ್ಕೊಂಡ್ರೆ ಚೆನ್ನಾಗಿ ಆಡ್ಬೇಕು ಅಂತ ಕೂಡ ಇಲ್ಲಿ ಹೇಳಿದ್ರು. ಧ್ರುವಂತವ್ರಿಗೆ ಹೀಗೆ ಆಡ್ತಿದ್ದೀರಾ ಚೆನ್ನಾಗಿ ಆಡಿ ಅಂತ ಇಲ್ಲಿ ಹೇಳಿದ್ರು. ಗಿಲ್ಲಿಯವ್ರಿಗೂ ಕೂಡ ನೀವು ಉಳ್ಕೊಂಡ್ರೆ ಚೆನ್ನಾಗಿ ಆಡಿ ಅಂತ ಇಲ್ಲಿ ಹೇಳಿದ್ರು. ರಕ್ಷಿತ್ ಅವ್ರ ಆಟ ಈ ಒಂದು ಏಜ್ ಏನಿದೆ ತುಂಬಾ ಚೆನ್ನಾಗಿ ಆಡ್ತಿದ್ದೀರಾ, ಸಖತ್ತಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಕೂಡ ಇಲ್ಲಿ ಹ್ಯಾಟ್ಸ್ ಆಫ್ ಅಂತ ಇಲ್ಲಿ ಹೇಳಿದ್ರು. ಕೆಲವೊಬ್ರಿಗೆ ಏನೊಂದು ಹಿಂಟ್ ಕೊಡ್ತಾ ಇದ್ದಾರೆ, ಅದು ತುಂಬಾ ಚೆನ್ನಾಗಿದೆ. ಬಟ್ ಕೆಲವೊಬ್ಬರಿಗೆ ಹೇಳ್ತಾ ಇದಾರಲ್ಲ, ಆ ಒಂದು ವಿಚಾರ ನಿಜವಾಗ್ಲೂ ಕೂಡ ಕೆಲವೊಬ್ಬರಿಗೆ ಇಷ್ಟನೇ ಆಗ್ತಲ್ಲ. ಸುಮಾರು ಮೋರ್ ದೆನ್ 80% ಜನಗಳಿಗೆ ಇಲ್ಲಿ ಕಾವ್ಯ ಅವ್ರ ಬಗ್ಗೆ ಮತ್ತೆ ಗಿಲ್ಲಿಯವ್ರ ಬಗ್ಗೆ ಏನೊಂದು ಕಿಚ್ಚ ಸುದೀಪ್ ಸರ್ ಇಲ್ಲಿ ಈ ಹಿಂದೆ ಒಂದು 3 ವಾರಗಳು ಇಲ್ಲಿ ಅಬ್ಸರ್ವ್ ಮಾಡ್ಕೊಂತ ಬಂದ್ರೆ ಬರೀ ಅವ್ರ ಬಗ್ಗೆ ಮೈನಸ್ಸೇ ಇಲ್ಲಿ ಹೇಳಿದರೆ ಹೊರತು ಒಂದು ಪಾಸಿಟಿವ್ ವಿಚಾರಗಳು ಕೂಡ ಇಲ್ಲಿ ಹೇಳಿಲ್ಲ. ಮೇನ್ ಆಗಿ ಧನುಷ್ ಅವ್ರು ಏನೊಂದು ಮಾತಾಡಿದ್ರು ಇಲ್ಲಿ ಗಿಲ್ಲಿಯವ್ರ ಬಗ್ಗೆ, ಆ ಒಂದು ವಿಟಿನ ಇಲ್ಲಿ ಹಾಕ್ತಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಆದ್ರೆ ವಿಟಿನ ಇಲ್ಲಿ ತೋರಿಸ್ಲಿಲ್ಲ. ಅದಕ್ಕೆ ಹೇಳಿದ್ದು ಸುಮಾರು ಜನ ಇಲ್ಲಿ ಹೇಳಿದ್ರಿ, ಇಲ್ಲ ತೋರಿಸಿಲ್ಲ ಮಾಡಿಲ್ಲ ಹಾಗಂತೆ ಹೀಗಂತೆ ಅಂದ್ಬಿಟ್ಟು. ಎಪಿಸೋಡ್ ನೋಡೋವರೆಗೂ ಕೂಡ ಇಲ್ಲಿ ಯಾವುದನ್ನು ಕೂಡ ಡಿಸೈಡ್ ಮಾಡೋಕ್ಕಾಗಲ್ಲ ಅಲ್ವಾ. ಮತ್ತೆ ಇನ್ನೊಂದು ವಿಚಾರನೂ ಕೂಡ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಓಡಾಡ್ತಾ ಇತ್ತು, ಕಾವ್ಯ ಅವರು ಸಿಕ್ಕಾಪಟ್ಟೆ ಹತ್ರು ನಾನೇ ಹೋಗ್ಬೇಕು ಅಂತ ಕೂಡ ಇಲ್ಲಿ ಹೇಳಿದ್ರು ಅಂತ ಬಿಟ್ಟು ಆ ಒಂದು ವಿಟಿನೇ ಪ್ಲೇ ಆಗ್ಲಿಲ್ಲ. ಅಂದ್ರೆ ಆ ಒಂದು ಸೀನ್ ಏನಿತ್ತು ಆ ಸೀನಲ್ಲಿ ಪ್ರಸಾರ ಆಗ್ಲಿಲ್ಲ. ಅದು ನಿಜಾನ ಸುಳ್ಳು ಯಾರು ಗೊತ್ತು. ಖಂಡಿತವಾಗ್ಲೂ ಇಲ್ಲಿ ಹೊರಗಡೆ ಬಂದ್ಮೇಲೆ ಈ ಒಂದು ವಿಚಾರಗಳೆಲ್ಲ ಇಲ್ಲಿ ಏನಿತ್ತು ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಅಂತೂ ಇಲ್ಲಿ ಸಿಕ್ಕೇ ಸಿಗುತ್ತೆ. ಆದ್ರೆ ನೋಡೋಣ ಯಾರು ಟಾಪ್ 5 ಅಲ್ಲಿ ಬರ್ತಾರೆ, ಯಾರು ಉಳ್ಕೊಂತಾರೆ ಅಂತ ಬಿಟ್ಟು. ಇವತ್ತಿನ ಎಪಿಸೋಡ್ ಅಲ್ಲಿ ಇಲ್ಲಿ ಅಶ್ವಿನಿ ಅವರಂತೂ ಇಲ್ಲಿ ಸೇವ್ ಆದ್ರು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಹೌದು, ತುಂಬಾ ವಾರ ಪೂರ್ತಿ ಸಖತ್ ಎಫರ್ಟ್ ಹಾಕಿದ್ದಾರೆ, ಅವರು ಇಲ್ಲಿ ಸೇವ್ ಆಗಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇನ್ನು ಡೇಂಜರ್ ಅಲ್ಲಿ ಖಂಡಿತವಾಗ್ಲೂ ಇಲ್ಲಿ ನಿಲ್ಸೋದು ಯಾರಪ್ಪ ಅಂತಂದ್ರೆ ಬಾಟಮ್ ನಲ್ಲಿ
ಇಲ್ಲಿ ರಕ್ಷಿತಾ ಅವರು, ರಾಶಿಕಾ ಅವರು, ಕಾವ್ಯ ಅವರು, ರಘು ಅವರು ಇರೋ ಎಲ್ಲ ಚಾನ್ಸಸ್ ಕೂಡ ಅಲ್ಲಿ ಇದೆ. ಆದರೆ ಕಾವ್ಯ ಅವ್ರಿಗಂತೂ ಭಯ ಆಗೇ ಆಗುತ್ತೆ. ಯಾಕಂದ್ರೆ ನೋಡಿ ಗಿಲ್ಲಿ ಅವರು ಸೇವ್ ಆಗ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅವ್ರಿಗೂ ಭಯ ಇದೆ ಅಂತ ಹೇಳಿದ್ರು. ಅವರು ಸ್ವಲ್ಪ ಕಾನ್ಫಿಡೆಂಟ್ ಇಲ್ಲಿ ಇದೆ. ಅದರಲ್ಲೂ ಕೂಡ ನೋಡಿ ಇನ್ನೊಂದು ಕ್ವಶನ್ ಕೇಳಿದ್ರಲ್ಲ, ಇಲ್ಲಿ ಯಾರು ಉಳ್ಕೋಬೇಕು ಗಿಲ್ಲಿ ಮತ್ತೆ ಕಾವ್ಯ ಅವರು ಅಂತ ಕೇಳಿದಾಗ ಗಿಲ್ಲಿ ಅವರು ಇಲ್ಲ ನಾನೇ ಉಳ್ಕೋಬೇಕು ಅಂತ ಇಲ್ಲಿ ಹೇಳಿದ್ರು. ಎಲ್ಲರೂ ಬಾಯಲ್ಲೂ ಕೂಡ ಇಲ್ಲಿ ಕಾಮನ್ ಆಗಿ ಬರೋದು ಅದೇ ಅಲ್ವಾ, ನಾನೇ ಅನ್ನೋದು ಬಂದೇ ಬರುತ್ತೆ. ಹೌದು, ಅವ್ರು ಗೆಲ್ಬೇಕು ಅಂತ ಆಸೆ ಪಡ್ತಾರೆ. ಇಲ್ಲಿ ಕಾವ್ಯ ಅವರು ಕೂಡ ಅಷ್ಟೇ, ಕಾವ್ಯ ಅವ್ರನ್ನ ಕೇಳಿದ್ರು ಕೂಡ ಹೌದು ನಾನೇ ಗೆಲ್ಬೇಕು ಅಂತ ಕೂಡ ಇಲ್ಲಿ ಅವರು ಹೇಳ್ತಿದ್ರು. ರಕ್ಷಿತ್ ಅವ್ರನ್ನ ಕೇಳಿದಾಗ ಕೂಡ ಇವನ್ ಅದೇ ಆನ್ಸರ್ ಬಂತಲ್ವಾ, ಅಷ್ಟೊಂದು ಹೇಳ್ತಾರೆ. ಏನೋ ರಘು ಅವ್ರ ಬಗ್ಗೆ ಇರ್ಬೋದು, ಗಿಲ್ಲಿಯವ್ರ ಬಗ್ಗೆ ಇರ್ಬೋದು, ನಿನ್ ಜೊತೆ ನಾನೇ ಕುತ್ಕೋಬೇಕು, ನಾನೇ ಮಾತಾಡಬೇಕು ಅಂತ ರಕ್ಷಿತ್ ಅವರು ಇಲ್ಲಿ ಹೇಳಿದ್ದಾರೆ. ಇವನ್ ಅದು ವಿಟಿ ಕೂಡ ಇದೆ, ಮತ್ತೆ ಎಲ್ಲ ಕೂಡ ಇಲ್ಲಿ ಪ್ಲೇ ಮಾಡಿ ತೋರಿಸಿದ್ರು. ಆದ್ರೂ ಕೂಡ ಯಾರು ಗೆಲ್ಬೇಕು ಅಂತ ಕೇಳಿದಾಗ ಇಲ್ಲ ಫಸ್ಟ್ ಇಲ್ಲಿ ನಾನೇ ಗೆಲ್ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ಫಸ್ಟಿಗೆ ಕೇಳಿದಾಗ ಏನ್ ಹೇಳಿದ್ರು, ಇಲ್ಲ ಯಾರು ಗೆದ್ರು ಓಕೆ ಅಂದ್ರೆ, ಯಾರಾದ್ರೂ ಒಬ್ರು ಅಂತ ಕೇಳಿದ ತಕ್ಷಣ ಇಲ್ಲ ನಾನೇ ಗೆಲ್ಬೇಕು ಅಂತ ಇಲ್ಲಿ ಹೇಳಿದ್ರಲ್ಲ, ಅಲ್ಲೂ ಕೂಡ ಚಪ್ಪಾಳೆ ಹೊಡೆದ್ಬಿಟ್ಟು ಹೇಳಿದ್ರು. ಅಂದ್ರೆ ಅವ್ರದ್ದು ಎಲ್ಲರೂ ಮನಸ್ಸಲ್ಲೂ ಕೂಡ ಇಲ್ಲಿ ಇದ್ದೇ ಇರುತ್ತೆ. ಇವನ್ ಅಣ್ಣ ತಂಗಿ ಆಗಿದ್ರು ಕೂಡ, ಮತ್ತೆ ಇಲ್ಲಿ ಎಷ್ಟೇ ಬೆಸ್ಟ್ ಫ್ರೆಂಡ್ಸ್ ಇದ್ರು ಕೂಡ ನಾನು ಅನ್ನೋದು ಎಲ್ಲರಲ್ಲೂ ಕೂಡ ಇಲ್ಲಿ ಇದ್ದೇ ಇರುತ್ತೆ. ಅದಕ್ಕೆ ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಹೇಳಿದ್ದು ನಾನೇ ಸೇವ್ ಆಗಬೇಕು ಅಂತ ಕೂಡ ಇಲ್ಲಿ ಹೇಳಿದ್ರು. ಈ ತರ ವಿಚಾರಗಳು ಅಬ್ಸರ್ವ್ ಮಾಡಿದಾಗ ಮತ್ತೆ ಇಲ್ಲಿ ಕೆಲವೊಂದು ಆಂಗಲ್ ಅಲ್ಲಿ ನೋಡ್ತಾ ಹೋದ್ರೆ ಈ ಸೀಸನ್ನ ಗಿಲ್ಲಿ ಅವರು ಗೆಲ್ತಾರಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಅಂತೂ ಇಲ್ಲಿ ಬರುತ್ತೆ. ಸೊ ವೀಕ್ಷಕರೇ, ಇವತ್ತಿನ ಎಪಿಸೋಡ್ ನೋಡಿದಾಗ ನಿಮಗೇನು ಅನ್ನಿಸ್ತು? ಗಿಲ್ಲಿ ಅವರು ಗೆಲ್ತಾರಾ ಅಥವಾ ಇಲ್ವಾ? ಇಲ್ಲ ಅಶ್ವಿನಿ ಅವ್ರನ್ನ ಗೆಲ್ಸಕ್ಕೆ ಏನಾದ್ರೂ ಇಲ್ಲಿ ಪ್ಲಾನಿಂಗ್ಗಳು ನಡೀತಾ ಇದೆಯಾ? ಖಂಡಿತವಾಗ್ಲೂ ಹೇಳಿ. ಅದರಲ್ಲೂ ಕೂಡ ಟಾಪ್ 5 ಒಳಗಡೆ ಇಲ್ಲಿ ಧ್ರುವಂತ್ ಅವರು ಬರ್ತಾರಾ? ಯಾಕಂದ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬಹುದು ಅಂತ ಇಲ್ಲಿ ಅನಿಸ್ತದೆ. ಒಂದು ಫೇಸ್ ರಿಯಾಕ್ಷನ್ ನ ನೀವು ಅಬ್ಸರ್ವ್ ಮಾಡಬಹುದು. ಸ್ಪಂದನ ಅವ್ರು ಇರ್ಬೋದು, ರಿಷಾ ಅವ್ರು ಇರ್ಬೋದು, ಇಲ್ಲಿ ನಾವೇ ಹೋಗ್ತೀವಿ ಅಂತ ಅಂದ್ಬಿಟ್ಟು ಸ್ವಲ್ಪ ಗೊತ್ತಾಗ್ಬಿಡುತ್ತೆ, ಒಂದು ಹಿಂಟ್ ಅಂತೂ ಇಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅದೇ ರೀತಿ ಇಲ್ಲಿ ರಾಶಿಕಾ ಅವ್ರ ಮುಖದಲ್ಲಿ ಭಯ ಅಂತೂ ಎದ್ದು ಕಾಣಿಸ್ತದೆ. ಅಂದ್ರೆ ನಾನು ಸೇಫ್, ಅವ್ರು ಹೇಳಿದ್ರು ನಾನಿಲ್ಲಿ ಉಳ್ಕೊಂಡ್ರೆ ಸಾಕಾಗ್ಬಿಟ್ಟಿದೆ ಈ ವಾರ ಅಂತ ಅಂದ್ಬಿಟ್ಟು ಅವ್ರ ಬಾಯಲ್ಲೇ ಬಂತಲ್ವಾ. ಆದ್ರೆ ಇಲ್ಲಿ ಧ್ರುವಂತ್ ಅವ್ರು ನೋಡಿ ಅವ್ರ ಫೇಸ್ ಅಲ್ಲಿ ಒಂದು ಚೂರು ಕೂಡ ಭಯ ಅನ್ನೋದೇ ಕಾಣಿಸಲ್ಲ. ಒಟ್ನಲ್ಲಿ ನಾನು ಉಳ್ಕೊಂತೀನಿ ಅಂತ ಅಂದ್ಬಿಟ್ಟು ಅವರು ಕನ್ಫರ್ಮ್ ಆಗ್ಬಿಟ್ಟಿದೆ ಅವ್ರಿಗೆ. ಯಾಕಂದ್ರೆ ಅಷ್ಟು ಕಿಚ್ಚನೆ ಮೆಚ್ಚುಗೆ ಚಪ್ಪಾಳೆ ಹೋಲ್ ಆಫ್ ದಿ ಸೀಸನ್ ಕೊಟ್ಟಾಗಂತೂ ಸಖತ್ತಾಗಿ ಇಲ್ಲಿ ಖುಷಿ ಪಟ್ಬಿಟ್ರು. ಆದ್ರೆ ಎಲ್ರಿಗೂ ಕ್ವಶನ್ ಅಂತೂ ಮೂಡ್ತಲ್ವಾ. ನೋಡೋಣ ವೀಕ್ಷಕರೇ ಏನಾಗುತ್ತೆ, ಯಾರು ಗೆಲ್ತಾರೆ ಅಂತ ಅಂದ್ಬಿಟ್ಟು. ಆದ್ರೆ ನಿಮ್ ಸಪೋರ್ಟ್ ಯಾರಿಗಿದೆ ಇವತ್ತಿನ ಎಪಿಸೋಡ್ ನೋಡಿ ನಿಮಗೇನು ಅನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.